कुरुक्षेत्रे मामकार्पण्यवासुदेवतिमकुर्वत विन्दय पार्थ योगं युञ्जन्मदाश्रयः मनुष्याणां सहस्रेषु कश्चित् यतते सिद्धये यतदा सिद्धानां कश्चित् मार्गे तत्ततः भूमिरापो वायुः मनो बुद्धिरेव च अहङ्कार इति यम्मे भिन्ना प्रकृतिरष्टधा अपरे दुन्यां प्रकृतिं विद्धि मे पराम् जीवभूतां महाबाहो येदं धार्यते जगत् एतद्योनीनि भूतानि सर्वाणि त्रिपधारय अहं कृत्स्नस्य जगतः प्रभवप्रलयस्तथा मत्तः परतरं नान्यत् किञ्चिदस्ति धनञ्जय मयि सर्वमिदं प्रोतं सूत्रे मणिगणा इव रसोऽहमप्सु कौन्तेय प्रभास्मि शशिसूर्ययोः प्रणवः सर्ववेदेषु शब्दखे पौरुषं ऋषु पुण्यो गन्धपृथिव्यां च तेजश्चास्मि विभावसु जीवनं सर्वभूतेषु तपश्चास्मि तपस्विषु बीजं मां सर्वभूतानां विद्धि पार्थ सनातनम् बुद्धिर्बुद्धिमतामस्मि तेजस्तेजस्विनामहम् बलं बलवतां चाहं कर्मवर्जितं धर्माविरुद्धो भूतेषु कामोऽस्मि वरदर्शव ये चैव सात्विका भावा राजसास्तामसाश्च ये मत्त एवेति तान् विद्धि नत्वहं तेषु तेऽस्मि त्रिभिर्गुणमयैर्भावैरेभिः सर्वमिदं जगत् मोहितं नाभिजानाति मामेभ्यः परमव्ययम् अभिजानाति ಏನದು ಯಾವ ಧಾತು ಅಭಿ ಉಪಸರ್ಗ ಇದೆ ಅಭಿ ಉಪಸರ್ಗ ಜ್ಞಾ ಅವಬೋಧನೆ ಧಾತು ಜಾನಾತಿ ಜಾನೀತಃ ಜಾನಂತಿ ಜಾನಾಸಿ ಜಾನೀತಃ ಜಾನೀಥ ಜಾನಾಮಿ ಜಾನೀವಃ ಜಾನೀಮಃ ಅಂತ ಅದನ್ನ ನಡೆಸಿದ್ವಿ ಅಲ್ಲ ಈಗ ಹಿಂದಿನ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ವ್ಯತ್ಯಾಸ ಹೇಳ್ತಾ ಇದ್ದಿ ಅಂತ ಪ್ರಶ್ನೆ ಮಾಡ್ಕೊಂಡಿದ್ದರು ಕೃಷ್ಣ. ನೀನು ಹೇಳಿದ್ ಸರಿ ಇಲ್ಲಪ್ಪ, ಯಾಕೆಂದ್ರೆ ಹಿಂದಿನ ಶ್ಲೋಕದಲ್ಲಿ ನೀನು ಹೇಳಿದಿ ಗುಣಾತೀತ ಅಂತ, ನೀನು ಹೇಳಿದ್ರ ಪ್ರಕಾರ ನೀನು ಗುಣಾತೀತ ಅಂತ ಸಿದ್ಧ ಆಗುತ್ತೆ. ಆದರೆ ಲೋಕ ಹಾಗೆ ಹೇಳ್ತಾ ಇಲ್ಲ, ನಿನ್ನ ಸಗುಣ ಅಂತ ಹೇಳ್ತಾ ಇದೆ. ಯಾಕೆ ಹುಡುಕಿದು? ಆದ್ರಿಂದ ಅಯುಕ್ತ. ಅಯುಕ್ತ ಅಲ್ಲ, ಅಯುಕ್ತ ಅಂದ್ರೆ ಏನು? ನೀ ಹೇಳಿದ್ ಸರಿಯಲ್ಲ. ಲೋಕ ಹೇಳ್ತಾ ಇದೆ, ಲೋಕ ಹೇಳ್ತಾ ಇರೋದೇ ಬೇರೆ, ಈಗ ನೀನ್ ಹೇಳ್ತಾ ಇರೋದೇ ಬೇರೆ. ಹಾ ಒಂದ್ ಲೆಕ್ಕದಲ್ಲಿ ಹಾಗೆ ಇಟ್ಕೊಳ್ಳಿ. ಅರ್ಜುನ ಏನ್ ಪ್ರಶ್ನೆ ಮಾಡ್ಕೊಂಡಿದ್ದಲ್ಲ, ಕೃಷ್ಣ ಹಾಗೆ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಪೂರ್ವ ಪಕ್ಷ ಮಾಡ್ಕೊಂಡು ಉತ್ತರ ರೂಪದಲ್ಲಿ ಇದನ್ನು ಕೊಟ್ಟಿದ್ದಾನೆ. ಸರಿ ಆಯ್ತಾ? ಸರಿ. ತ್ರಿಭಿರ್ ಗುಣಮಯೈಹಿ ಭಾವೈಹಿ. ಹೌದು, ಉತ್ತರ ಹೇಳ್ತಾ ಇದೆ. ಆ ಪ್ರಶ್ನೆಯನ್ನ ಶ್ರೀಮದಾಚಾರ್ಯರು, ರಾಯರು ಇವರೆಲ್ಲ ಮಾಡಿಕೊಂಡು ಪ್ರತಿಯೊಂದು ಕೃಷ್ಣನ ಮಾತಿಗೂ ಕೂಡ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ. ಆ ಹಿನ್ನೆಲೆ ಏನು ಅದನ್ನು ಹೇಳ್ತಾ ಹೇಳ್ತಾ ಹೋಗಲ್ಲ. ಆಯ್ತಾ? ವಾಸ್ತವಿಕವಾಗಿ ಅರ್ಜುನನಿಗೆ ಇಷ್ಟು ಉಪದೇಶ ಕೊಟ್ಟದ್ದಲ್ವಲ್ಲ, ಗೀತೆ ಸಾರ ಹೇಳಿದ್ದಷ್ಟೇ. ಹಾಗಾಗಿ ವಿಶೇಷವಾಗಿ ಈ ಪ್ರಶ್ನೆಯನ್ನೆಲ್ಲ ಶ್ರೀಮದಾಚಾರ್ಯ ನಮಗೋಸ್ಕರ ಮಾಡಿಕೊಟ್ಟ. ತ್ರಿಭಿಃ ಗುಣಮಯೈಃ ಭಾವೈಃ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ಅತಃ ನಾಭಿಜಾನಾತಿ. ಆಯ್ತಾ? ಆದ್ದರಿಂದ ಎಲ್ಲ ಇಡೀ ಜಗತ್ತು ಮೋಹಗೊಂಡಿದೆ, ಆದ್ದರಿಂದ ನನ್ನನ್ನ ತಿಳಿತಾ ಇಲ್ಲ. ಏನಂತ ತಿಳಿಬೇಕಾಗಿತ್ತು? ಏಭ್ಯಃ ಪರಂ ಅಂತ ತಿಳಿಬೇಕಾಗಿತ್ತು ಅಲ್ವಾ? ಪರಂ ಅವ್ಯಯಂ ಅಂತ ತಿಳಿಬೇಕಾಗಿತ್ತು. ಆದರೆ ಹಾಗೆ ತಿಳಿತಾ ಇಲ್ಲ. ಅದಕ್ಕೇನು ಕಾರಣ? ತಸ್ಯ ಕಾರಣಂ ಕಿಂ? ಮೋಹಮೇವ ಕಾರಣಂ. ಮೋಹವೇ ಅದಕ್ಕೆ ಕಾರಣ, ಮೋಹ ಏವ ಕಾರಣಂ ಅಂತ. ಇಷ್ಟು ಮೂಲಕ್ಕೆ ಅರ್ಥವನ್ನು ಮಾಡಿಕೊಂಡು ಆಮೇಲಿಂದ ಮತ್ತೆ ಒಂದು ಪ್ರಶ್ನೆ ಮಾಡ್ಕೊಂಡಿದ್ವಿ ನಾವು.
ಹ್ಮ್ ಯಾವುದ್ರಲ್ಲಿ ಅಲ್ಲ, ಅವನಿಗೆ ಅಪ್ರಾಕೃತವಾದ ಗುಣಗಳದು, ಆಯ್ತಾ? ಅದರಲ್ಲಿ ದೋಷದ ಲೇಷವೂ ಇಲ್ಲ. ಮುಕ್ತರಿಗೆ ದೋಷ ಇಲ್ಲ, ಕೃಷ್ಣನಿಗೆ ಎಲ್ಲಿಂದ ಬರಬೇಕು? ಹಾ, ಅದೇ, ಅದು ಪ್ರಾಕೃತಿಕವಾದ ಗುಣದಲ್ಲಿ ದೋಷ, ಆಯ್ತಾ? ಅದರಲ್ಲಿ ಎಲ್ಲ ಮಿಕ್ಸ್ ಆಗಿರ್ತಾರೆ. ಅದು ಅಪ್ರಾಕೃತವಾದ್ದರಿಂದ ಕೇವಲ ಸತ್ವಗಳು. ಹೌದು ಹೌದು ಹೌದು, ಅಪ್ರಾಕೃತವಾದ ಕೇವಲ ಸತ್ವಗುಣ ಭಗವಂತನಲ್ಲಿ, ಹಾಗೆ ಮುಕ್ತರಲ್ಲಿಯೂ ಕೂಡ. ಹಾಗಾಗಿ ದೋಷದ ಪ್ರಸಕ್ತಿ ಇಲ್ಲ. ಸರಿನಾ? ತದೇತತ್ ರಜಸ್ತಮೋಗುಣ ಹೌದು, ಅಪ್ರಾಕೃತ. ಭಗವಂತನಲ್ಲಿ ಮೇಲ್ನೋಟಕ್ಕೆ ನಮಗೆ ತಮೋ ಗುಣ ಅಂತ ಕಾಣ. ಏನು ತಮೋ ಗುಣದ ವಿಕಾರ? ಏನು? ಕ್ರೋಧ. ಭಗವಂತನಲ್ಲಿ ಕ್ರೋಧ ಇಲ್ವಾ? ಉಂಟು. ಭಗವದ್ಭಕ್ತರ ದ್ವೇಷಿಗಳನ್ನ ಕಂಡ್ರೆ, ಭಗವದ್ವೇಷಿಗಳನ್ನ ಕಂಡ್ರೆ ಅವನಿಗೂ ಕೋಪ ಬರುತ್ತೆ. ಉಗ್ರನಾಗಿ ಬರಲಿಲ್ವಾ ನರಸಿಂಹ? ಕೋಪವನ್ನು ಪ್ರದರ್ಶನ ಮಾಡಿದ. ಯಾವುದೂ ಕೂಡ ಸ್ವರೂಪಭೂತವಾದದ್ದಲ್ಲ ಅವನಿಗೆ, ಈ ಕ್ರೋಧಾದಿಗಳೆಲ್ಲವೂ ಕೂಡ. ಆದ್ರೆ ನಿಗ್ರಹಕ್ಕೋಸ್ಕರ ಅವು ಮಾಡ್ತಾ ಇರ್ತಾನೆ. ಆದರೆ ಅದು ಕೂಡ ಸಜ್ಜನರ ಉದ್ಧಾರಕ್ಕೋಸ್ಕರವೇ ಇರುತ್ತೆ ಅನ್ನೋದನ್ನ ನಾವು ಅನುಸಂಧಾನ ಮಾಡ್ಕೊಳ್ಳೋದು. ತಥಾತ್ವೇ ಗುಣಾತೀತತ್ವೇನ ಅಜ್ಞಾಯಮಾನತ್ವಸ್ಯ, ಆಯ್ತಾ? ಗುಣಾತೀತನಾಗಿ ಅವನು ಜಗತ್ತಿಗೆ ಅಜ್ಞಾಯಮಾನನಾಗಿದ್ದ ಅಂದರೆ ಅಂತ ತಿಳಿದಿಲ್ಲ ಅಂತ. ಗುಣಾತೀತನಾಗಿ ತಿಳಿದಿಲ್ಲ. ಸಗುಣತ್ವೇನ ಮಾನತ್ವಸ್ಯ, ಹಾಗಾದ್ರೆ ಹೇಗೆ ತಿಳಿದಿದ್ದಿ? ನಿನ್ನೆಲ್ಲರೂ ಕೂಡ ಸತ್ವಾದಿ ಗುಣ ಉಳ್ಳವಾ ಅಂತ ತಿಳ್ಕೊಂಡಿದ್ದಾರೆ ಅಂತ ಅನ್ನೋದು ಕೂಡೋದಿಲ್ಲ. ಅಥವಾ ಅಯೋಗ ಅಂತ ಅನ್ನೋದು ನೀನು ಕೂಡೋದಿಲ್ಲ. ಇತ್ಯತ ಆಹ ತ್ರಿಭಿರಿತಿ. ಅದಕ್ಕೆ ಉತ್ತರ ರೂಪದಲ್ಲಿ ಈ ಶ್ಲೋಕವನ್ನು ಕೃಷ್ಣ ಪರಮಾತ್ಮ ತಾನು ಕೊಡ್ತಾ ಇದ್ದಾನೆ. ಇಲ್ಲಿ ತ್ರಿಭಿಹಿ ಗುಣಮಯೈಹಿ ಎನ್ನುವ ಒಂದು ಶಬ್ದ ಬಂತು. ಅಲ್ಲಿ ತ್ರಿಭಿಹಿ ಅಂತ ಮೂರು ಅಂತ ಒಂದು ತ್ರಿತ್ವ ಸಂಖ್ಯೆಯನ್ನು ಹೇಳ್ತಾ ಇದ್ದಾರೆ. ಹೌದಾ? ಆ ತ್ರಿಭಿಹಿ ಎನ್ನುವ ಪದ ಎಲ್ಲಿ ವಿಶೇಷಣ? ಅದು ಅಲ್ಲಿ ವಾಸ್ತವಿಕವಾಗಿ ತ್ರಿ ಅನ್ನುವ ಪದವನ್ನ ಎಲ್ಲಿ ಗುಣಮಯವಾದ ಪದಾರ್ಥದಲ್ಲಿಯೇ ಅನ್ವಯವನ್ನು ಮಾಡ್ಲಿಕ್ಕೆ ಬರುತ್ತೆ, ಸಹಜವಾಗಿ ಅನ್ವಯವನ್ನು ಪಡೆಯುತ್ತೆ ಅದು ತ್ರಿಶಬ್ದ. ಹೌದಾ? ಆದರೆ ಇಲ್ಲಿ ನಾವು ಅದನ್ನು ಏನ್ ಮಾಡ್ತಾ ಇದ್ದೇವೆ? ಗುಣಗಳಿಗೆ ವಿಶೇಷಣವನ್ನು ಕೊಡ್ತಾ ಇದ್ದೇವೆ. ವಾಸ್ತವಿಕವಾಗಿ ಗುಣಮಯವಾದ ಪದಾರ್ಥಗಳಲ್ಲಿ ತ್ರಿತ್ವ ಸಹಜವಾಗಿ ಕೂತು ಬಿಡುತ್ತೆ ಅಲ್ಲ. 1, 2, 3 ಪದಾರ್ಥಗಳನ್ನು ಎಣಿಸ್ತೇವೋ ಇಲ್ವೋ? ಅಲ್ವಾ? ಯಾರು ಗುಣಗಳನ್ನು ಎಣಿಸ್ತಾರಾ? ಇಲ್ಲ. ಸಹಜವಾಗಿ ತ್ರಿತ್ವ ಸಂಖ್ಯೆ ಅದು ಪದಾರ್ಥಗಳಲ್ಲಿ ಅನ್ವಯವನ್ನು ಹೊಂದುತ್ತೆ. ಆದರೆ ಪ್ರಕೃತದಲ್ಲಿ ಆ ತ್ರಿತ್ವ ಸಂಖ್ಯೆ ಗುಣಗಳಿಗೂ ಕೂಡ ಅನ್ವಯವನ್ನು ಹೊಂದುತ್ತೆ. ಆ ದೃಷ್ಟಿಯಿಂದ ತ್ರಿಭಿಹಿ ಗುಣಮಯೈಹಿ, ಗುಣಗಳಿಗೆ ಅನ್ವಯವನ್ನು ಇಟ್ಕೊಳ್ಬೇಕು, ಗುಣಪದಕ್ಕೆ ಅದನ್ನ ಅನ್ವಯವನ್ನ ಇಟ್ಕೊಳ್ಬೇಕು ಅಂತ ಅದೊಂದು ಅಂಶವನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ತ್ರಿತ್ವಂ ಯೋಗ್ಯತೆಯ ಅಂದ್ರೆ ಅನ್ವಯ ಯೋಗ್ಯತೆಯ ಗುಣ ವಿಶೇಷಣಂ. ತ್ರಿತ್ವ ಸಂಖ್ಯೆ ಅದು ಅನ್ವಯಗೊಳ್ಳುತ್ತೆ, ಪದಾರ್ಥಗಳ ಜೊತೆಗೆ ಸಹಜವಾಗಿ ಅನ್ವಯಗೊಳ್ಳುತ್ತೆ ತ್ರಿತ್ವ ಸಂಖ್ಯೆ. ಪ್ರಕೃತದಲ್ಲಿ ಅದನ್ನ ಗುಣಕ್ಕೆ ವಿಶೇಷಣವನ್ನ ಇಟ್ಟುಕೊಳ್ಳ್ರಿ. ಗುಣ ಅನ್ನುವ ಪದಕ್ಕೆ ಅದನ್ನ ವಿಶೇಷಣವಾಗಿ ಇಟ್ಕೊಳ್ಬೇಕು. ಆದ್ರಿಂದ ಏನ್ ಅರ್ಥ ಮಾಡಿದಾಗಾಯ್ತು? ಗುಣಪದವನ್ನ, ತ್ರಿತ್ವವನ್ನ, ತ್ರಿತ್ವ ಸಂಖ್ಯೆಯನ್ನ ಗುಣಪದದ ಜೊತೆಗೆ ನಾವು ಅನ್ವಯವನ್ನ ಮಾಡಿಕೊಂಡಿದ್ರಿಂದ ಕೋರ್ಥ ಲಭ್ಯತೆ, ಯಾವ ಅರ್ಥ ಸಿಗತ್ತೆ? ಅದನ್ನ ಬಿಡಿಸ್ತಾ ಇದ್ದಾರೆ ಇವಾಗ. ಸತ್ವ ರಜಸ್ತಮೋ ರೂಪ ತ್ರಿಗುಣಮಯೈಹಿ ಗುಣತ್ರಯಾತ್ಮಕೈಹಿ ಇತ್ಯರ್ಥ. ತ್ರಿತ್ವ ಸಂಖ್ಯೆಯನ್ನ ಗುಣದ ಜೊತೆಗೆ ನಾವು ಜೋಡಿಸಿದ್ರಿಂದ ಏನಾಯಿತು? ಸತ್ವ ರಜಸ್ತಮೋ ರೂಪ ತ್ರಿಗುಣಮಯೈಹಿ, 3 ಗುಣಗಳು ಸತ್ವ ರಜಸ್ಸು ತಮಸ್ಸು ಎಂಬ 3 ಗುಣ ತ್ರಿಗುಣಮಯೈಹಿ ಅಂದ್ರೆ ಗುಣತ್ರಯಾತ್ಮಕೈಹಿ. ಗುಣಮಯ ಅಂದ್ರೆ ಏನರ್ಥ? ತ್ರಿಗುಣಾತ್ಮಕ ಅಂತ ಅರ್ಥ ಇಲ್ಲಿ. ಹಾಗಾದ್ರೆ ಒಂದು ಸೂಕ್ಷ್ಮ ಗಮ ಹೇಳಬೇಕು ಕೂಡಲೇ, ಅದನ್ನೇ ಹೇಳ್ತಾರೆ. ಈಗ ನಾವು ಗುಣಮಯ ಅನ್ನೋ ಶಬ್ದಕ್ಕೆ ಗುಣಾತ್ಮಕ ಅಂತ ಅರ್ಥ ಮಾಡಿದ್ದೇವೆ. ಗುಣಾತ್ಮಕ ಅಂತ ಅರ್ಥ ಮಾಡಿದ್ರಿಂದ ತತ್ ಸ್ವರೂಪ ಅನ್ನುವ ಅರ್ಥ ಸಿಕ್ತು. ತತ್ ಸ್ವರೂಪ ಅನ್ನುವ ಅರ್ಥ ತಾದಾತ್ಮ್ಯ ಎನ್ನುವ ಶಬ್ದ ಕೊಡತ್ತೆ. ಅವನಿಗೂ ಆ ಪದಾರ್ಥಕ್ಕೂ ತಾದಾತ್ಮ್ಯ ಉಂಟು, ನಮಗೂ ನಮ್ಮ ರೂಪಕ್ಕೂ ತಾದಾತ್ಮ್ಯ ಇದೆ ಅಲ್ವಾ? ಎಂದಾದ್ರೂ ನಮ್ಮಿಂದ ನಮ್ಮ ರೂಪವನ್ನ ಬೇರ್ಪಡಿಸಲಿಕ್ಕೆ ಸಾಧ್ಯವೋ? ಇಲ್ಲ.
ತಾದಾತ್ಮ್ಯ ಇದೆ. ಹಾಗೆ ಇಲ್ಲಿ ಗುಣಮಯೈಹಿ ಎಂಬಲ್ಲಿರತಕ್ಕಂತಹ ಮಯಟ್ ಪ್ರತ್ಯಯಕ್ಕೆ ಮೂರರ್ಥ ಇದೆ ಅಲ್ವಾ? ಏನದು? ತಾದಾತ್ಮ್ಯಾರ್ಥೆ, ವಿಕಾರಾರ್ಥೆ, ಪ್ರಾಚುರ್ಯಾರ್ಥೆ ಮಯಟ್ ತ್ರಿಧಾ. ಈಗ ಮೊದಲನೇದು ತಾದಾತ್ಮ್ಯ ಎಂಬ ಅರ್ಥದಲ್ಲಿ ಮಯಟ್ ಪ್ರತ್ಯಯ ಬರುತ್ತೆ, ವಿಕಾರ ಅನ್ನುವ ಅರ್ಥದಲ್ಲಿಯೂ ಮಯಟ್ ಪ್ರತ್ಯಯ ಬರುತ್ತೆ. ಆಮೇಲೆ ಪ್ರಾಚುರ್ಯ, ಇದು ಹೇಗಿದೆ ಪದಾರ್ಥ, ಇದು ಸಕ್ಕರೆಮಯ, ಏನರ್ಥ? ಜಾಸ್ತಿ ಇದೆ ಅಂತ ಅರ್ಥ. ಪ್ರಾಚುರ್ಯ ಎನ್ನುವ ಅರ್ಥದಲ್ಲಿದೆ, ಆಯ್ತಾ? ಇದು ತಾದಾತ್ಮ್ಯಾರ್ಥೆ, ವಿಕಾರಾರ್ಥೆ, ಪ್ರಾಚುರ್ಯಾರ್ಥೆ ಮಯಟ್ ತ್ರಿಧಾ. ಮಯಟ್ ಪ್ರತ್ಯಯ ತ್ರಿಧಾ ಅಂದ್ರೆ ಮೂರು ಕ್ರಮದಲ್ಲಿ ಹೇಳಲಿಕ್ಕೆ ಬರುತ್ತೆ. ಮೂರರ್ಥದಲ್ಲಿ ಮಯಟ್ ಪ್ರತ್ಯಯವನ್ನ ಹೇಳಬೇಕು ಅಂತ ಅದರ ಅಭಿಪ್ರಾಯ. ಮೂರಕ್ಕೂ ದೃಷ್ಟಾಂತ ಸಿಗತ್ತೆ ನಮಗೆ ಅಲ್ವಾ? ಘಟ ಅಂದ್ರೆ ಏನದು? ಮೃಣ್ಮಯ. ಮೃಣ್ಮಯ ಅಂದ್ರೆ ಏನರ್ಥ? ಮಣ್ಣಿನ ವಿಕಾರ ಘಟ. ಆನಂದ ಪ್ರಚುರ ಅಂತ ಅರ್ಥ. ಅಲ್ಲಿ ಆನಂದಮಯ, ಭಗವಂತ ಆನಂದಮಯ. ಅಲ್ಲಿ ಮಯಟ್ ಶಬ್ದಕ್ಕೆ ಪ್ರಾಚುರ್ಯ ಅಂತ ಅರ್ಥ ಮಾಡಬೇಕು, ಪ್ರಚುರವಾದ ಆನಂದವುಳ್ಳವ. ಆಯ್ತಾ? ಇನ್ನು ತಾದಾತ್ಮ್ಯಾರ್ಥೆ, ಭಗವಂತನಿಗೂ ಭಗವಂತನ ಗುಣಗಳಿಗೂ ತಾದಾತ್ಮ್ಯ ಇದೆ ಅಂದ್ರೇನು? ಅವನ ಗುಣ ಸ್ವರೂಪನಾಗಿದ್ದಾನೆ, ಅಭೇದವನ್ನು ಹೇಳಿದ ಹಾಗಾಯ್ತು. ಸ್ವರೂಪ ಅನ್ನುವ ಅರ್ಥದಲ್ಲಿ ತಾದಾತ್ಮ್ಯ ಎನ್ನುವ ಶಬ್ದವನ್ನು ಬಳಸ್ತೇವೆ. ಪ್ರಕೃತದಲ್ಲಿ ಸ್ವರೂಪ ಅಂತ ಅರ್ಥ. ತಾದಾತ್ಮ್ಯ ಅಂತ ಹೇಳಿದ್ರೆ ಸ್ವರೂಪ. ನಮ್ಮಿಂದ ನಮ್ಮ ಸ್ವರೂಪವನ್ನು ಬೇರೆ ಮಾಡ್ಲಿಕ್ಕೆ ಆಗುದು. ಸ್ವರೂಪಕ್ಕಿಂತ ಜೀವ ಅವ ಭಿನ್ನ ಅಲ್ಲ. ಹೇಳಿದ್ನಲ್ಲ, ನಮ್ಮಿಂದ ನಮ್ಮ ರೂಪವನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯವಾ? ಸಣ್ಣ ದೃಷ್ಟಾಂತ ಕೊಟ್ಟದ್ದು. ಹಾಗೆ ಭಗವಂತನಿಗೂ ಭಗವಂತನ ಗುಣಗಳಿಗೂ ತಾದಾತ್ಮ್ಯ ಇದೆ ಅಂದ್ರೆ ಏನರ್ಥ? ಭಗವಂತನ ಸ್ವರೂಪ, ಭಗವಂತನ ಗುಣ ಇದ್ಯಾವುದು ಬೇರೆ ಬೇರೆ ಅಲ್ಲ, ಅವುಗಳಿಗೆ ತಾದಾತ್ಮ್ಯ ಉಂಟು. ವಿಕಾರ ಅನ್ನುವ ಅರ್ಥದಲ್ಲೂ ಮಯಟ್ ಶಬ್ದ ಬಳಸ್ತೇವೆ, ತಾದಾತ್ಮ್ಯ ಅನ್ನುವ ಶಬ್ದ ಅರ್ಥದಲ್ಲಿಯೂ ಮಯಟ್ ಪ್ರತ್ಯಯ ಬಳಸ್ತೇವೆ, ಸ್ವರೂಪ ಪ್ರಚುರ ಅನ್ನುವ ಅರ್ಥದಲ್ಲಿಯೂ ಕೂಡ ಮಯಟ್ ಪ್ರತ್ಯಯವನ್ನು ನಾವು ಬಳಸ್ತೇವೆ. ಹೀಗೆ ಮೂರರ್ಥವನ್ನ ಇಲ್ಲಿ ಹೇಳಿದ. ಪ್ರಕೃತದಲ್ಲಿ ಏನರ್ಥ? ತಾದಾತ್ಮ್ಯಾರ್ಥೋಯಂ ಮಯಟ್, ಅಯಂ ಮಯಟ್ ಪ್ರತ್ಯಯ ತಾದಾತ್ಮ್ಯಾರ್ಥೇ ವರ್ತತೆ. ಗುಣಮಯ ಅಂದ್ರೇನು? ಗುಣಸ್ವರೂಪ ಅಂತ ಅರ್ಥ. ಅದನ್ನೇ ಅಲ್ಲಿ ಬಿಡಿಸಿದ್ದರಾಯರು ಗುಣತ್ರಯಾತ್ಮಕೈಹಿ ಇತ್ಯರ್ಥ. ಗುಣಮಯೈಹಿ ನಾಮ ಗುಣತ್ರಯಾತ್ಮಕೈಹಿ ಅಂದ್ರೆ ಗುಣಸ್ವರೂಪ ಭೂತವಾದ, ಮೂರು ಗುಣಗಳಿಂದ ಕೂಡಿದ ಜಗತ್ತು. ಅದೇ ಪ್ರಚುರ ಅಂತ ಅರ್ಥ. ಅದೇ ಸತ್ವ ಪ್ರಚುರ, ಆನಂದಮಯನಾಗಿದ್ದಾನೆ ಭಗವಂತನು, ಆನಂದಮಯ ಅಂತ ನಾವು ಹೇಳ್ತೇವೋ ಇಲ್ವೋ? ಅಲ್ಲಿ ಮಯಟ್ ಶಬ್ದಕ್ಕೆ ಪ್ರಾಚುರ್ಯ ಅಂತ ಅರ್ಥ. ಅಂದ್ರೇನು? ಭಗವಂತ ಆನಂದ ಪ್ರಚುರನಾಗಿದ್ದಾನೆ, ಪ್ರಚುರವಾದ ಆನಂದವುಳ್ಳವ, ಅನಂತ ಆನಂದವುಳ್ಳವ ಅಂತ ಅರ್ಥ. ಆನಂದಮಯ ಅಧಿಕರಣದ ಪ್ರಾರಂಭದಲ್ಲಿ ಬರುತ್ತೆ, ಕೇಳಿದ್ದೇನೆ, ಪಾಠ ಆಗಿದೆಯಾ? ಆಗಿದೆಯಲ್ಲ, ಅದರಲ್ಲೆಲ್ಲ ಬರ್ತಾರೆ. ಆನಂದ ಪ್ರಚುರ, ಪ್ರಚುರಾನಂದ, ಪ್ರಚುರಾನಂದ ಅಂತ ಹೇಳಬೇಕು, ಆನಂದ ಪ್ರಚುರ ಅಂತ ಹೇಳಬೇಕು. ಅದರಲ್ಲಿ ಸ್ವಲ್ಪ ಜಿಜ್ಞಾಸೆ ಮಾಡ್ತಾರೆ. ಅಂತೂ ಪ್ರಚುರ ಶಬ್ದಕ್ಕೆ ಆನಂದ ಪ್ರಚುರ, ಆನಂದಮಯ ಅಂದ್ರೆ ಆನಂದ ಪ್ರಚುರ ಅಂತ ಅರ್ಥ. ಆನಂದ ಪ್ರಚುರ ಅಂದ್ರೆ ಬಹಳವಾದ ಅಂತ ಅರ್ಥ. ಅದು ಭಗವಂತನ ವಿಷಯಕ್ಕೆ ನಾವು ಹೋದಾಗ ಯಾವತ್ತೂ ಕೂಡ ಸಂಖ್ಯೆಗಳು ಆನಂತ್ಯವನ್ನು ಸೂಚನೆ ಮಾಡುತ್ತೆ. ಸಹಸ್ರಾರು ಆನಂತ್ಯವನ್ನ ಭಗವಂತನ ವಿಚಾರದಲ್ಲಿ ಸೂಚನೆ ಮಾಡುತ್ತೆ. ತಾದಾತ್ಮ್ಯಾರ್ಥೋಯಂ ಮಯಟ್ ಭಾವೈಹಿ ಪದಾರ್ಥೈಹಿ, ಹಿಂದೆ ಹೇಳಿದ ಹಾಗೇನೆ ಭಾವಶಬ್ದಕ್ಕೆ ಪದಾರ್ಥೈಹಿ ಅಂತ ಅರ್ಥ. ಉಪಾದಾನ ಉಪಾದೇಯಯೋಃ ಅಭೇದಾತ್ ತ್ರಿಗುಣ ತತ್ಕಾರ್ಯ ರೂಪೈಹಿ ಏಭಿಃ ಭಾವೈಹಿ ಪದಾರ್ಥೈಹಿ ಇತ್ಯರ್ಥ. ನಿನ್ನೆ ಬದಲಿ ಅವರು ಕೇಳಿದ್ರು ಅಲ್ವಾ? ಭಾವನ್ ಹೌದಾ? ಅಲ್ಲ, ಈ ಬದ್ರಿ ಹೌದಾ? ಕೆಳಗಡೆ ಇದ್ರೆ ಕರಿಬೋದು, ಅವ್ರು ಪಾಠಕ್ಕೆ ಬಂದು ಹೋಗ್ರಪ್ಪ. ಹೌದಾ? ಸರಿ ಸರಿ ಆಯ್ತಾ. ಏಭಿಹಿ ನೋಡಿ, ಹಾಗಾದ್ರೆ ಅಲ್ಲಿ ಉಪಾದಾನ ಉಪಾದೇಯಯೋಹೋ ಅಭೇದಾತ್, ಯಾವತ್ತೂ ಕೂಡ ಇಲ್ಲೇನು ಪ್ರಕೃತದಲ್ಲಿ ಸತ್ವರಜಸ್ತಮೋ ಗುಣಗಳು ಅದೆಲ್ಲ ಉಪಾದಾನ ಕಾರಣಗಳು. ಅದರಿಂದ ಹೊರಟಿದ್ದ ಈ ಕಾರ್ಯ ಜಗತ್ತೆಲ್ಲವೂ ಕೂಡ, ಜಗತ್ತಿನ ಎಲ್ಲ ಜಡ ಪದಾರ್ಥಗಳು ಇವುಗಳ ವಿಕಾರ, ಅವುಗಳೆಲ್ಲ ಉಪಾದೇಯ ಆಯಿತು.
ಜಡವಾದ ಈ ಜಗತ್ತಿಗೆ ಉಪಾದಾನ ಕಾರಣ ಯಾವುದು? ಸತ್ವರಜಸ್ತಮೋ ಗುಣಗಳು. ಇವೆರಡಕ್ಕೂ ಅಭೇದ ಇದೆ. ಘಟಕ್ಕೆ ಉಪಾದಾನ ಕಾರಣ ಯಾವುದು? ಮೃತ್. ಮೃತ್ತಿಗೂ ಘಟಕ್ಕೂ ಅಭೇದ ಉಂಟಾ ಇಲ್ವಾ? ಮೃತ್ತಿನಿಂದ ಘಟವನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯವಾ? ಬಟ್ಟೆಯಿಂದ ನೂಲನ್ನ ಬೇರ್ಪಡಿಸ್ಲಿಕ್ಕೆ ಸಾಧ್ಯನಾ? ತೆಗಿರಿ ನೋಡೋಣ. ಬಟ್ಟೆ ವಾಸ್ತವಿಕವಾಗೋದು ಬೇರೆ ಬೇರೆ, ತಂತು ಬೇರೆ, ಪಟ ಬೇರೆ. ಆದರೆ ಅವೆರಡಕ್ಕೂ ತಾದಾತ್ಮ್ಯ ಇದೆ. ಅವುಗಳಿಗೆ ಉಪಾದಾನ ಉಪಾದೇಯ ಭಾವ ಇದೆ. ತಂತು ಉಪಾದಾನ ಕಾರಣ, ಪಟಕ್ಕೆ ಉಪಾದಾನ ಕಾರಣ ತಂತು. ಆ ತಂತುವಿಗೂ ಪಟಕ್ಕೂ ಅಭೇದ ಇದೆ. ಅಭೇದ ಇರೋದ್ರಿಂದ ಅವುಗಳಿಗೆ ತಾದಾತ್ಮ್ಯ ಇದೆ ಅಂತ ಅರ್ಥ. ಹಾಗೆ ಮೃತ್ ಅದು ಘಟಕ್ಕೆ ಉಪಾದಾನ ಕಾರಣ, ಘಟ ಅದು ಉಪಾದೇಯ, ಅವುಗಳಿಗೆ ತಾದಾತ್ಮ್ಯ ಉಂಟು. ಹಾಗೆ ಸತ್ವಾದಿ ಗುಣಗಳಿಗೂ ಮತ್ತು ಜಗತ್ತಿಗೂ ಉಪಾದಾನ ಉಪಾದೇಯ ಭಾವ ಇದೆ. ಉಪಾದಾನ ಕಾರಣಗಳು ಜಗತ್ತಿಗೆ ಸತ್ವರಜಸ್ತಮೋ ಗುಣಗಳು. ಅವುಗಳಿಂದ ನಿರ್ಮಿತವಾದದ್ದು ಈ ಜಡವಾದ ಜಗತ್ತು. ಇದು ಉಪಾದೇಯ ಅಂತ ಕರೆಸಿಕೊಳ್ಳುತ್ತೆ. ಆಯ್ತಾ? ತ್ರಿಭಿಹಿ ಗುಣಮಯೈಹಿ ಭಾವೈಹಿ. ಹಾಗಾದ್ರೆ ಏನರ್ಥ? ಗುಣತ್ರಯಾತ್ಮಕವಾದ ಈ ಭಾವ ಪದಾರ್ಥಗಳು ಅಂತ ಅರ್ಥ. ಅಂದ್ರೆ ಜಡವಾದ ಈ ಜಗತ್ತು ಏನಾಗಿದೆ? ತ್ರಿಗುಣಾತ್ಮಕವಾಗಿದೆ. ಆ ತ್ರಿಗುಣಾತ್ಮಕ ಅನ್ನುವ ಅರ್ಥ ಯಾಕೆ ಸಿಕ್ತು ನಿಮಗೆ? ಅಲ್ಲಿರುವ ಗುಣಮಯೈಹಿ ಎಂಬಲ್ಲಿರುವ ಮಯಟ್ ಪ್ರತ್ಯಯಕ್ಕೆ ನೀವು ತಾದಾತ್ಮ್ಯ ಅಂತ ಅರ್ಥ ಮಾಡ್ರಿ. ಆಯ್ತಾ? ಸ್ಪಷ್ಟ ಆಯ್ತಾ? ಆದ್ರಿಂದ ಇಂಥ ಏಭಿಹಿ ಇದಂ ಜಗತ್, ಈ ಸತ್ವರಜಸ್ತಮೋ ಗುಣಗಳಿಂದ ಸತ್ವರಜ ಉಪಾದಾನ ಕಾರಣವಾದ ಈ ಸತ್ವರಜಸ್ತಮೋ ಗುಣಗಳಿಂದ ಏನಾಗಿದೆ? ಗುಣಮಯವಾದ ಪದಾರ್ಥಗಳು, ಗುಣಾತ್ಮಕವಾದ ಪದಾರ್ಥಗಳು. ಆಯ್ತಾ? ಈ ಪದಾರ್ಥಗಳಿಂದ ಇದಂ ಸರ್ವಂ ಜಗತ್ ಮೋಹಿತಂ. ಅಲ್ಲ, ಅದನ್ನ ವಿಕಾರ ಅಂತ ಹೇಳೋದು ಬೇರೆ. ವಿಕಾರ ಅಂತ ಹೇಳೋದು ಬೇರೆ. ಉಪಾದಾನ ಉಪಾದೇಯ ಅಂತ ಹೇಳಿದ್ರೆ, ಈಗ ಕಾರಣ ಇಲ್ಲದೇನೆ ಕಾರ್ಯ ಯಾವತ್ತೂ ಕೂಡ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಹಾಗಾದ್ರೆ ಮೃತ್ತಿಲ್ಲದೇನೆ ಘಟ ಹುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾದ್ರೆ, ಹಾಗಾದ್ರೆ ಘಟವನ್ನು ಕುರಿತು ಮೃತಿ ಏನು ಕಾರಣ? ಅನಿವಾರ್ಯವನ್ನ ಉಪಾದಾನ ಕಾರಣ ಅಂತ ಹೇಳಲೇಬೇಕು. ವಾಸ್ತವಿಕವಾಗಿ ತಾದಾತ್ಮ್ಯ ಇದೆ. ಯಾವುದಕ್ಕೆ ಅಭೇದ ಉಂಟೋ, ಮೃತ್ ಬಿಟ್ಟು ಘಟ ಇಲ್ಲ, ಘಟ ಅಲ್ವಾ? ಅವೆರಡಕ್ಕೂ ಕೂಡ ನೀವು ಘಟದಿಂದ ನಾವು ಮೃತ್ತನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಭೇದ ಉಂಟು. ಎಲ್ಲಿ ಅಭೇದ ಉಂಟೋ ಅಲ್ಲಿ ತಾದಾತ್ಮ್ಯ ಇದೆ ಅಂತ ಅರ್ಥ. ಅಂದ್ರೆ ಅದು ವಿಕಾರ ಎಲ್ಲಾ ಕಡೆ ವಿಕಾರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆಯ್ತಾ? ಹಾಗಾಗಿ ಕೆಲವೊಂದು ಕಡೆ ಉಪಾದಾನ ಕಾರಣವನ್ನು ಮಾತ್ರ ಹೇಳಬೇಕು, ಕೆಲವೊಂದು ಕಡೆ ವಿಕಾರವನ್ನು ಹೇಳಬೇಕಾಗುತ್ತೆ. ಆಯ್ತಾ? ಹಾಗೆ ಅದಕ್ಕೆ ಬೇರೆ ಯಾವ್ದಾದ್ರು ದೃಷ್ಟಾಂತ ಸಿಗುತ್ತಾ ನೋಡ್ತೀನಿ ಎರಡಕ್ಕೂ. ತಾದಾತ್ಮ್ಯ ಇರಲ್ಲ. ನೋಡ ಬೇರೆ ಯಾವ್ದಾದ್ರು ಶಾಸ್ತ್ರೀಯ ದೃಷ್ಟಾಂತ ಸಿಗುತ್ತಾ ಅಂತ ಯೋಚನೆ ಮಾಡ್ತೇನೆ. ಸರಿ. ತ್ರಿಗುಣ ತತ್ಕಾರ್ಯ ರೂಪೈಹಿ, ತ್ರಿಗುಣಗಳು ಮತ್ತೆ ತತ್ಕಾರ್ಯ ರೂಪೈಹಿ ಪ್ರತ್ಯೇಕ ಇಟ್ಕೊಳ್ಬೇಕು. ಏಭಿಹಿ ಭಾವೈಹಿ ಪದಾರ್ಥೈಹಿ ಇತ್ಯರ್ಥ. ಆಯ್ತಾ? ಈ ಭಾವ ಪದಾರ್ಥಗಳು, ಭಾವಗಳಿಂದ ಅಂದ್ರೆ ಭಾವೈಹಿ ಅಂದ್ರೆ ಭಾವೈಹಿ ಪದಾರ್ಥೈಹಿ ಇದಂ ಸರ್ವಂ ಜಗತ್ ಮೋಹಿತಂ ಅತಃ ಮಾಂ ಏಭ್ಯಃ ಪರಂ ಅವ್ಯಯಂ ಇತಿ ನಾಭಿಜಾನಾತಿ. ನೋಡಿದ್ರ? ಸ್ಪಷ್ಟ ಇದೆ ಅನ್ವಯ. ಯದ್ವ ಹೌದು ಹೌದು. ಆದ್ದರಿಂದಾಗಿ ನಮಗೆ ಅಜ್ಞಾನ ಇದೆ, ಮೋಹಗೊಂಡಿದೆ ಜಗತ್ತು. ಆದ್ದರಿಂದ ನಮಗೆ ಭಗವಂತನನ್ನ ಗುಣಾತೀತ ಅಂತ ತಿಳಿಲಿಕ್ಕೆ ಆಗ್ತಾ ಇಲ್ಲ. ಪ್ರಶ್ನೆಗೆ ನೇರವಾಗಿ ಉತ್ತರ ಸಿಗ್ತಾ ಇವಾಗ. ಯದ್ವಾ ಗುಣಮಯೈಹಿ ತ್ರಿಭಿಹಿ ಪ್ರಾಗುಕ್ತ ರೀತ್ಯ ಸಾತ್ವಿಕಾದಿ ಭೇದ ಭಿನ್ನೈಹಿ ಏಭಿಹಿ ಪ್ರಮಿತೈಹಿ ಭಾವೈಹಿ ಪದಾರ್ಥೈಹಿ ಮೋಹಿತಂ ಸತ್ ಇದಂ ಜ್ಞಾನಿ ಭಿನ್ನಂ ಜಗತ್ ಏಭ್ಯಃ ಗುಣ ತದ್ವಿಕಾರೇಭ್ಯಃ ಪರಂ ವ್ಯತಿರಿಕ್ತಂ ಅತಯೇವ ದೇಹತಃ ಅಪಿ ಅವ್ಯಯಂ ಮಾಂ ನಾಭಿಜಾನಾತಿ. ಇನ್ನೂ ಒಂದು ಕಾರಣವನ್ನು ಕೊಡ್ತಾ ಇದ್ದ ಕೃಷ್ಣ ಪರಮಾತ್ಮ. ಜಗತ್ತು ಇವತ್ತು ನನ್ನನ್ನ ಗುಣಕ್ಕಿಂತ ವ್ಯತಿರಿಕ್ತ ಅಂತ, ಗುಣಾದಿಗಳಿಂದ ವ್ಯತಿರಿಕ್ತನನ್ನಾಗಿ ಜಗತ್ತು ನನ್ನನ್ನು ತಿಳಿತಾ ಇಲ್ಲ. ಯಾಕೆ? ಏನ್ ಕಾರಣ? ಅದಕ್ಕೊಂದು ಕಾರಣ ಇದೆ. ಯದ್ವಾ ಅಂತ ಹೇಳಿ ಹೇಳ್ತಾ ಇದ್ದಾನೆ.
ನಾವು ಹಿಂದೆ ಹೇಳಿದಂತೆ ನಿನ್ನೆ ದಿವಸ ನಾವು ಒಂದರ್ಥವನ್ನು ನೋಡಿದ್ದೇವಲ್ಲ, ಗುಣಮಯೈಹಿ ತ್ರಿಭಿಹಿ, ಹಿಂದೆ ಹೇಳಿದ ಸಾತ್ವಿಕ, ರಾಜಸ ಮತ್ತು ತಾಮಸ, ಇವೇ ಮೊದಲಾದ ಗುಣಮಯೈಹಿ ಮೂರು ಪ್ರಭೇದವುಳ್ಳ, ಸಾತ್ವಿಕ, ರಾಜಸ, ತಾಮಸ ಎಂಬುದಾಗಿ ಮೂರು ಪ್ರಭೇದವುಳ್ಳ, ಏಭಿಹಿ ಭಾವೈಹಿ, ಸ್ವಲ್ಪ ಅರ್ಥ ವ್ಯತ್ಯಾಸ ಮಾಡಬೇಕು. ಈಗ ತಿಳ್ಕೊಂಡ ಅರ್ಥಕ್ಕಿಂತಲೂ ಈಗ ಮಾಡ್ತಾ ಇರೋ ಯದ್ವಾ ಅನ್ನುವ ಪಕ್ಷದಲ್ಲಿ ಸ್ವಲ್ಪ ಅರ್ಥ ವ್ಯತ್ಯಾಸ ಮಾಡ್ತಾ ಇದ್ದೇವೆ. ಸೂಕ್ಷ್ಮ ಗಮನಿಸ್ಬೇಕು. ಅರ್ಥ ಆಗಿದ್ರೆ ಕೂಡಲೇ ಕೇಳಬೇಕು ಏನ್ ವ್ಯತ್ಯಾಸ ಅಂತ. ಆಯ್ತಾ? ತ್ರಿಗುಣಾತ್ಮಕವಾದ ಈ ಜಗತ್ತು ಅಂತ ಹಿಂದೆ ಹೇಳಿದ್ವಿ. ಈಗ ಗುಣಮಯೈಹಿ ಏಭಿಹಿ, ಗುಣಮಯೈಹಿ ಅಂದ್ರೆ ಮೂರು ಗುಣಗಳಿಂದ, ಸಾತ್ವಿಕ, ರಾಜಸ, ತಾಮಸ, ಈ ಮೂರು ಗುಣಗಳಿಂದ, ಈ ಮೂರು ಗುಣಗಳ ಪ್ರಭೇದವುಳ್ಳ, ಆಯ್ತಾ, ಗುಣಮಯೈಹಿ ಏಭಿಹಿ ಭಾವೈಹಿ, ಏಭಿಹಿ ನಾಮ ಪ್ರಮಾಣ ಸಿದ್ಧೈಹಿ, ಭಾವೈಹಿ ಪದಾರ್ಥೈಹಿ. ಇದು ಈ ಜಗತ್ತು ಮೂರು ಗುಣಗಳಿಂದ ಸಿದ್ಧವಾಗಿದೆ ಅಂತ ಪ್ರಮಾಣದಿಂದಲೇ ಸಿದ್ಧವಾಗಿದೆ. ಮೂರು ಗುಣಗಳಿಂದ ಸೃಷ್ಟವಾದದ್ದು ಅಂತ ಮೂರು ಸತ್ವರಜಸ್ತಮೋ ಗುಣಗಳು ಎಂಬ ಮೂರು ಪ್ರಭೇದವುಳ್ಳ ಪ್ರಮಾಣ ಸಿದ್ಧವಾದ ಪದಾರ್ಥಗಳಿಂದ ಇದು ಜಗತ್ತು ಏನಾಗಿದೆ? ಮೋಹಗೊಂಡಿದೆ. ಜಗತ್ತು ಮೋಹಗೊಂಡಿದೆ. ಆದ್ರಿಂದ ಇದಂ ಏನಾಯ್ತು ಹಾಗಾದ್ರೆ? ಜ್ಞಾನಿ. ಹಾಗಾದ್ರೆ ಇದಂ ಶಬ್ದಕ್ಕೆ ಸ್ವಲ್ಪ ಅರ್ಥವನ್ನು ಬೇರೆ ಮಾಡ್ತಾ ಇದೆ. ಇದಂ ಅನ್ನೋ ಶಬ್ದಕ್ಕೆ ಜ್ಞಾನಿ ಭಿನ್ನಂ ಅಂತ ಅರ್ಥ. ಜ್ಞಾನಿಗಿಂತ ಭಿನ್ನವಾದ ಈ ಜಗತ್ತು. ಏಭ್ಯ ಗುಣ ತದ್ವಿಕಾರೇಭ್ಯ, ಗುಣ ಮತ್ತು ಅದ ಗುಣದ ವಿಕಾರಗಳಿಂದ ಪರಂ ವ್ಯತಿರಿಕ್ತಂ. ಆಯ್ತಾ? ಈ ಗುಣ ಯಾವುದು? ಈ ಗುಣ ಮತ್ತು ಅದರ ವಿಷಯಗಳು, ಇವುಗಳಿಂದ ಪರಂ ವ್ಯತಿರಿಕ್ತವಾಗಿದೆ, ಭಿನ್ನವಾಗಿದೆ. ಏಭಿಹಿ ಪ್ರಮಾಣ ಸಿದ್ಧೈಹಿ ಭಾವ ಪದಾರ್ಥೈಹಿ ಮೋಹಿತತ್ವಾತ್ ಇದಂ. ಇದಂ ಅನ್ನೋ ಶಬ್ದಕ್ಕೆ ಜಗತ್ತು ಅಂತಲೇ ಅರ್ಥ. ಆದರೆ ಎಂಥ ಜಗತ್ತು? ಜ್ಞಾನಿ ಭಿನ್ನಂ ಜಗತ್. ಜ್ಞಾನಿ ಭಿನ್ನಂ ಜಗತ್, ಜ್ಞಾನಿಗಳಿಗಿಂತ ಭಿನ್ನವಾದ ಈ ಜಗತ್ತು. ಏಭ್ಯ ಗುಣ ತದ್ವಿಕಾರೇಭ್ಯ, ಗುಣ ಮತ್ತು ತದ್ವಿಕಾರಗಳು. ಆಯ್ತಾ? ಅಂದ್ರೆ ಅದರ ವಿಷಯಗಳು ಅಂತ ಅರ್ಥ. ಸತ್ವರಜಸ್ತಮೋ ಗುಣಗಳು ಮತ್ತೆ ಅದರ ವಿಕಾರ ಈ ಜಗತ್ತು. ಏಭ್ಯ ಪರಂ ವ್ಯತಿರಿಕ್ತಂ ಅಲ್ವಾ? ಈ ವಿಷಯಗಳಿಂದ ಏನಾಗಿದೆ? ಏಭ್ಯ ಗುಣ ತದ್ವಿಕಾರೇಭ್ಯ ಪರಂ ಭಿನ್ನಂ. ಇಲ್ಲಿ ಪರ ಶಬ್ದಕ್ಕೆ ವ್ಯತಿರಿಕ್ತ ಅಂತ ಅರ್ಥ ಮಾಡಬೇಕು, ಭಿನ್ನ ಅಂತ ಅರ್ಥ ಮಾಡಬೇಕು. ಭಿನ್ನವಾಗಿದೆ. ಆದ್ದರಿಂದಲೇ ಅತಯೇವ ದೇಹತಃ ಅಪಿ ಅವ್ಯಯಂ, ದೇಹದಿಂದಲೂ ಕೂಡ ನಾಶ ಇಲ್ಲ. ಈ ಜಗತ್ತಿಗೆ ನಾಶ ಉಂಟು, ಅದಕ್ಕಿಂತ ವ್ಯತಿರಿಕ್ತವಾದ ನನಗೆ ನಾಶ ಇಲ್ಲ. ಹೌದಾ? ಇಷ್ಟೇ ಅಲ್ಲ, ಈ ಗುಣಗಳಿಂದ ಮತ್ತು ಅದರ ವಿಕಾರಗಳಿಂದ ನನ್ನನ್ನ ವ್ಯತಿರಿಕ್ತನನ್ನಾಗಿ ಮತ್ತೆ ನಾಶರಹಿತನನ್ನಾಗಿ ನಾಭಿಜಾನಾತಿ. ಹೌದಾ? ಅವನನ್ನ ವ್ಯತಿರಿಕ್ತ, ಜಗತ್ತಿಗಿಂತ ವ್ಯತಿರಿಕ್ತನನ್ನಾಗಿ ನಾಶರಹಿತನನ್ನಾಗಿ ತಿಳಿತಾ ಇಲ್ಲ ಜಗತ್ತು ಇವತ್ತು. ಏನ್ ಕಾರಣ? ಇನ್ನೊಂದು ಕಾರಣ ಕೊಟ್ಟ ಅಷ್ಟೇ. ಏನ್ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಆಯ್ತಾ? ಯದ್ವಾ ಅನ್ನುವ ಪಕ್ಷದಲ್ಲಿ ಭಗವಂತನನ್ನ ಇವತ್ತು ಯಾಕೆ ವ್ಯತಿರಿಕ್ತನನ್ನಾಗಿ ತಿಳಿತಾ ಇಲ್ಲ? ಭಗವಂತನನ್ನ ಇವತ್ತು ಅವ್ಯಯ ಅಂದ್ರೆ ನಾಶರಹಿತನನ್ನಾಗಿ ಯಾಕೆ ತಿಳಿತಾ ಇಲ್ಲ ಅಂದ್ರೆ ಅದಕ್ಕೋಸ್ಕರ ಏನ್ ಕಾರಣ ಕೊಡ್ತಾ ಇದ್ದಾನೆ ಯದ್ವಾ ಅನ್ನುವ ಪಕ್ಷದಲ್ಲಿ? ಗುಣಮಯೈಹಿ ತ್ರಿಭಿಹಿ ಪ್ರಾಗುಪ್ತ ರೀತ್ಯ ಸಾತ್ವಿಕಾದಿ ಭೇದ ಭಿನ್ನೈಹಿ, ಸಾತ್ವಿಕ, ರಾಜಸ, ತಾಮಸ ಇವುಗಳಿಗಿಂತ ಭಿನ್ನವಾದ ಏಭಿಹಿ ಭಾವೈಹಿ ಪದಾರ್ಥೈಹಿ, ಈ ಭಾವ ಪದಾರ್ಥಗಳು ಹೇಗಿದ್ದಾವೆ? ಪ್ರಮಿತೈಹಿ, ಪ್ರಮಾಣಗಳಿಂದ ಸಿದ್ಧವಾಗಿದೆ. ಪ್ರತ್ಯಕ್ಷ, ಅನುಮಾನ, ಆಗಮ ಇವುಗಳಿಂದ ಸಿದ್ಧವಾಗಿರತಕ್ಕಂತಹ ಭಾವೈಹಿ ಭಾವ ಪದಾರ್ಥೈಹಿ ಮೋಹಿತಂ ಸತ್. ಈ ಜಗತ್ತು ಸತ್ವಗುಣಸ್ತ್ರ ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಪ್ರಭೇದವುಳ್ಳ, ಆಯ್ತಾ? ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಪ್ರಭೇದವುಳ್ಳ ಏಭಿಹಿ ಪ್ರಮಾಣ ಸಿದ್ಧವಾದ ಭಾವ ಪದಾರ್ಥಗಳಿಂದ ಇದು ಮೋಹಗೊಂಡಿದೆ ಜಗತ್ತು. ಜಗತ್ತು ಅಂದ್ರೆ ನಾವೇ. ಈಗ ತಿಳ್ಕೊಳ್ಳೋರು ಯಾರು? ಜೀವನೇ ತಾನೆ. ಜಡ ಪದಾರ್ಥಕ್ಕೆ ಜ್ಞಾನ ಉಂಟಾ? ಇಲ್ಲ. ಹಾಗಾಗಿ ತಿಳ್ಕೊಳ್ಳೋವನು ಯಾರು? ಜೀವನೇ.
ಹಾಗಾಗಿ ಲೋಕ ಶಬ್ದಕ್ಕೆ ಅಥವಾ ಜಗತ್ತು ಅಂದ್ರೆ ಲೋಕ ಅಂದ್ರೆ ನಾವು ಅಂತಲೇ ಅರ್ಥ, ಜೀವರು ಅಂತಲೇ ಅರ್ಥ. ಹಾ, ಅದೇ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಅರ್ಥ ಮಾಡಬೇಕಾಗುತ್ತೆ. ಲೋಕ ಅಥವಾ ಜಗತ್ತು, ಜಗತ್ತು ಅಂದ್ರೆ ಸಾಧಾರಣವಾಗಿ ಜನಾನಾಂ ಸಮೂಹ, ಜನತಾ. ಜನತಾ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡುತ್ತೇವೆ. ಜನರ ಸಮೂಹ ಅಂತ ಅರ್ಥ. ಜನ ಅಂದ್ರೆ ಲೋಕ ಅಂತ ಅರ್ಥ. ಲೋಕ ಅಂದ್ರೆ ಎಲ್ಲ ಸೇರಿದ್ದು, ಎಲ್ಲರೂ ನಾವೆಲ್ಲ ಸೇರಿಕೊಳ್ತೇವೆ ಲೋಕದೊಳಗೆ. ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಜನ ಅಂತ ಕರೀತಾರೆ, ಜಗತ್ತು ಅಂತ ಕರೀತಾರೆ, ಲೋಕ ಅಂತ ಕರೀತಾರೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಗ ಮಾಡೋದುಂಟು. ಆಯ್ತಾ? ಹಾ, ಮೋಹಿತಂ ಸತ್, ಮೋಹಗೊಂಡದ್ದಾಗಿ. ಅಲ್ಲಿಗೊಂದು ಕಾಮ ಹಾಕೊಳ್ಬೇಕು. ಮೋಹಿತಂ ಸತ್. ಆಯ್ತಾ? ಇದು ಜಗತ್ತು ಮೋಹಗೊಂಡಿದೆ. ಆಯ್ತಾ? ಯಾವುದರಿಂದ ಮೋಹಗೊಂಡಿದೆ? ಈ 3 ಗುಣಗಳಿಂದ ಕೂಡಿದ, ಈ 3 ಪ್ರಭೇದಗಳನ್ನ ಹೊಂದಿರತಕ್ಕಂತಹ ಈ ಭಾವ ಪದಾರ್ಥಗಳಿಂದ ಮೋಹಗೊಂಡಿದೆ. ಈ ಭಾವ ಪದಾರ್ಥಗಳು ಅಂತ ಹೇಳಿದ್ರೆ ಗುಣ ತದ್ವಿಕಾರ ಎರಡನ್ನೂ ಇಟ್ಕೊಳ್ಳೋದು. ಇದಂ, ಇದಂ ಅಂತ ಹೇಳಿದ್ರೆ ಏನು? ಜ್ಞಾನಿ ಭಿನ್ನ. ಇದಂ ಅನ್ನೋ ಶಬ್ದಕ್ಕೆ ಜಗತ್ತು ಅಂತಲೇ ಅರ್ಥ. ಆ ಜಗತ್ತು ಏನಾಗಿದೆ? ಜ್ಞಾನಿಗಳಿಗಿಂತ ಭಿನ್ನವಾಗಿದೆ. ಜ್ಞಾನಿಗಳಿಗಿಂತ ಭಿನ್ನವಾದ ಈ ಜಗತ್ತು, ಜಗತ್ ಏಭ್ಯ ಗುಣ ತದ್ವಿಕಾರೇಭ್ಯ ಪರಂ, ಈ ಗುಣ ಮತ್ತು ತದ್ವಿಷಯಗಳಿಗಿಂತ ಭಿನ್ನವಾಗಿದೆ ಎಂಬುದಾಗಿ ಈ ಜಗತ್ತು ತಿಳ್ಕೊಂಡಿಲ್ಲ. ಹೌದು. ಅಜ್ಞಾನಿಗಳಿಂದ ತುಂಬಿದ ಈ ಜಗತ್ತು. ಈ ಜಗತ್ತು ತಿಳಿದಿಲ್ಲ ಅಂದ್ರೆ ಏನರ್ಥ? ಜಗತ್ತಿನ ಒಳಗಿರುವ ಪ್ರಾಣಿಗಳು ತಿಳಿದಿಲ್ಲ ಅಂತ ಅರ್ಥ, ಜೀವರು ತಿಳಿದಿಲ್ಲ ಅಂತ ಅರ್ಥ. ಆದ್ದರಿಂದ ಭಗವಂತನನ್ನ ಗುಣ ವ್ಯತಿರಿಕ್ತ ಅಂತ ತಿಳಿಯದೇ ಇರೋದಕ್ಕೆ ಇನ್ನೊಂದು ಕಾರಣವನ್ನ ಈ ಪಕ್ಷದಲ್ಲಿ ಸೂಚನೆ ಮಾಡುತ್ತಾ ಇದ್ದಾನೆ. ಅರ್ಥ ಆಯ್ತಾ? ಜ್ಞಾನಿ ಭಿನ್ನಂ ಜಗತ್ ಮೋಹಿತಂ. ಅಲ್ಲಿಗೆ ಅನ್ವಯ ಮಾಡ್ಬೇಕು. ಜ್ಞಾನಿಗಳಿಗಿಂತ ಭಿನ್ನವಾದ ಜಗತ್ತು ಅದು ಮೋಹಗೊಂಡಿದೆ. ಮೋಹಗೊಂಡದ್ದು ಯಾವುದರಿಂದ? ಸತ್ವ ರಜಸ್ತಮೋ ಗುಣಗಳಿಂದ. ಏನು ಎಲ್ಲಿದೆ ಜ್ಞಾನಿ? ಜ್ಞಾನಿ ಭಿನ್ನಂ ಜಗತ್. ಜ್ಞಾನಿ ಭಿನ್ನಂ ಅಂತ ಯಾಕೆ ಕೊಟ್ರು ಅಂತ ಅದನ್ನ ಹೇಳ್ತಾರೆ ಮುಂದೆ. ಅದೇ ಒಂದು ಸ್ವಾರಸ್ಯ ಇದೆ. ಜ್ಞಾನಿ ಭಿನ್ನಂ ಅನ್ನುವ ಶಬ್ದವನ್ನ ಯಾಕೆ ಕೊಡಬೇಕಾಗಿತ್ತು? ಜ್ಞಾನಿಗಳಿಗಿಂತ ಭಿನ್ನವಾದ ಈ ಜಗತ್ತು ಅನ್ನುವ ಶಬ್ದವನ್ನ ರಾಯರು ಯಾಕೆ ಹಾಕಿದ್ರು? ಮುಂದಿನ ಪ್ಯಾರದಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಆಯ್ತಾ? ಈ ಜಗತ್ತು ವಾಸ್ತವಿಕವಾಗಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪ್ರಕಾರ ಪರಸ್ಪರ ಭಿನ್ನ ತಾನೆ ಅಲ್ವಾ? ಅದೇನದು? ಅಲ್ಲ, ಪದಾರ್ಥ ನಿಖಿಲ ಅಪಿ ಬರ್ತಲ್ಲ, ಏನದು ವಾಕ್ಯ? ಅಲ್ಲ, ಎಷ್ಟು ಪ್ರಸಿದ್ಧ ಇದೆ, ಯಾವಾಗಲೂ ಹೇಳ್ತಾನೆ ಇರ್ತಾನೆ, ಸಮಯ ಬಂದ ಜ್ಞಾಪಕ ಬರೋದಿಲ್ಲ. ಆದ್ರಿಂದ ಇದು ಎಲ್ಲ ಪದಾರ್ಥಗಳು ಕೂಡ ಪರಸ್ಪರ ಭಿನ್ನವಾದದ್ದೇ. ಯಾವ ಪದಾರ್ಥಗಳಿಗೂ ಕೂಡ ಐಕ್ಯ ಇಲ್ಲ, ಭೇದ ಇಲ್ಲ. ಆದ್ರಿಂದ ಈ ಜಗತ್ತು ಪರಸ್ಪರ ಭಿನ್ನವಾದದ್ದೇ. ಜ್ಞಾನಿಗಳಿಗಿಂತ ಭಿನ್ನವಾದ ಈ ಜಗತ್ತು ಮೋಹಗೊಂಡಿದೆ. ಹೇಳಿಬಿಡುತ್ತೇನೆ ನಿಮಗೆ, ಕುತೂಹಲ ಯಾಕೆ ಸುಮ್ಮನೆ. ಜ್ಞಾನಿ ಭಿನ್ನಂ ಅಂತ ಯಾಕೆ ಕೊಟ್ರು? ಜ್ಞಾನಿಗಳು ಭಗವಂತನನ್ನ ಯಥಾರ್ಥವಾಗಿ ತಿಳ್ಕೊಂಡಿರ್ತಾರೆ. ಜ್ಞಾನಿಗಳಿಗೆ ಮೋಹ ಇಲ್ಲ, ಅದಕ್ಕೋಸ್ಕರ ಜ್ಞಾನಿ ಭಿನ್ನವಾದ ಜಗತ್ತು ಅಂತ ಹೇಳಿದ್ರು. ಸ್ಪಷ್ಟ ಆಯ್ತಾ? ಜ್ಞಾನಿ ಭಿನ್ನವಾದ ಜಗತ್ತು ಅಂತ ಹೇಳಿದ್ರೆ ಜ್ಞಾನಿಗಳು ಭಗವಂತನನ್ನ ಗುಣಾತೀತ ಅಂತಲೇ ತಿಳಿದಿರುತ್ತಾರೆ, ಅವನನ್ನ ಪರ ಅಂತಲೇ ತಿಳಿದಿರುತ್ತಾರೆ, ಅವನನ್ನ ಅವ್ಯಯ ಅಂತಲೇ ತಿಳ್ಕೊಂಡಿರ್ತಾರೆ. ಹಾಗಾಗಿ ಅವನನ್ನ ಗುಣಾತೀತ ಅಲ್ಲ ಅಂತ ತಿಳ್ಕೊಳ್ಳೋರು ಯಾರು? ಅಜ್ಞಾನಿಗಳು. ಅದಕ್ಕೆ ಜ್ಞಾನಿ ಭಿನ್ನಂ ಜಗತ್ ಅಂತ ಹೇಳಿದ್ದು. ಜ್ಞಾನಿಗಳನ್ನ ಬಿಟ್ಟು ಉಳಿದ ಜನರು ಅಂತ ಅರ್ಥ. ಜಗತ್ತಂದ್ರೆ ಏನೋ ಜಡ ಪದಾರ್ಥಗಳನ್ನು ಮಾತ್ರ ಇಟ್ಕೊಳ್ಳೋದಲ್ಲ, ನಮ್ಮನ್ನು ಸೇರಿಸ್ಕೊಂಡೇ ಜಗತ್ತಂತ ಹೇಳ್ತಾ ಇರೋದು. ಇರುತ್ತವೆ, ಆದರೆ ಅವರು ಭಗವಂತನನ್ನ ಯಥಾರ್ಥವಾಗಿ ತಿಳಿದಿರ್ತಾರೆ. ಮೀರ್ ಹೋಗ್ತಾರೆ ಅವರು. ಯಾಕಂದ್ರೆ ಮೋಕ್ಷವನ್ನು ಪಡ್ಕೊಳ್ಬೇಕಾದ್ರೆ ಪ್ರಾಕೃತಿಕವಾದ ಈ ಒಂದು 3 ಗುಣಗಳನ್ನು ಮೀರಿ ತಾನೇ ಹೋಗಬೇಕು ಅಲ್ವಾ? ಅದು ಇರೋ ತನಕ ಸಾಧನೆ ಸ್ವಲ್ಪ ಆಗ್ತಾ ಇರುತ್ತೆ. ಈಗ ಬ್ರಹ್ಮವಾಯುಗಳು ಕೂಡ ಅವರು ತ್ರಿಗುಣಾತ್ಮಕರೇ, ಅವರಲ್ಲಿಯೂ ಗುಣ ಉಂಟು.
ಸತ್ವರಜಸ್ತಮ ಗುಣಗಳಿದೆ, ಅವರಲ್ಲಿರುವ ಗುಣಗಳ ಪ್ರಕಾರ ಬೇರೆ, ನಮ್ಮಲ್ಲಿರುವ ಗುಣಗಳ ಪ್ರಕಾರ ಬೇರೆ. ಆಯ್ತಾ? ಯೋಗ್ಯತೆಗೆ ಅನುಗುಣವಾಗಿ ಅದರಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ನಮ್ಮ ಹಾಗೆ ಅವರು ಅಂತ ಆಲೋಚನೆ ಮಾಡಿದ್ರೆ ತಪ್ಪಾಗುತ್ತೆ. ಆಯ್ತಾ? ಅವರು ತ್ರಿಗುಣಾತ್ಮಕರೇ, ಅವರಲ್ಲಿಯೂ ಸತ್ವರಜಸ್ತಮ ಗುಣಗಳುಂಟು, ಆದ್ರೆ ಅದರಲ್ಲೆಲ್ಲ ಪ್ರಕಾರಗಳಲ್ಲಿ ವ್ಯತ್ಯಾಸ ಇದೆ. ಏನು ಅಲ್ವಾ? ಈಗ ನಮ್ಮ ದೇಹ ಜಗತ್ತು ಅಂದ್ರೆ ಏನು? ಈಗ ನಮ್ಮ ದೇಹ ಅಂತ ತಗೊಳ್ಳಿ. ಇವಾಗ ಈ ದೇಹ 3 ಗುಣಗಳಿಂದ ರಚಿತವಾದುದಲ್ವಾ? ಭಗವಂತನ ಸೃಷ್ಟಿಯ ಆದಿಯಲ್ಲಿ ನೋಡಿದರೆ ಭಗವಂತ ಮೊದಲು ಇದೇ ಮಣಿಮಂಜರಲ್ಲಿ ಹೇಳ್ಬಿಡ್ತಾರೆ ನಾರಾಯಣ ಪಂಡಿತಾಚಾರ್ಯ, ಸರಳವಾಗಿ ಹೇಳ್ತಾರೆ. ಆಯ್ತಾ? ಭಗವಂತ ಮೊದಲು 3 ಗುಣಗಳನ್ನ ಸೃಷ್ಟಿ ಮಾಡಿದ, ಆ ಗುಣಗಳನ್ನೇ ಆಧಾರವಾಗಿಟ್ಟುಕೊಂಡು ಜಗತ್ತನ್ನ ಸೃಷ್ಟಿ ಮಾಡಿದ. ಸ್ಪಷ್ಟವಾಗಿದೆ, ಭಾಗವತದಲ್ಲೂ ಬರುತ್ತೆ. ಅದೇ ಉಪಾದಾನ ಕಾರಣ. ಜಗತ್ತಿಗೆ ಉಪಾದಾನ ಕಾರಣ ಯಾವುದು? ಜಗತ್ತೇ ಉಪಾದಾನ ಕಾರಣ. ಯಾಕೆ ಅಂದ್ರೆ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕಿಂತ ಮೊದಲು 3 ಗುಣಗಳನ್ನ ಭಗವಂತ ತಾನು ಸೃಷ್ಟಿ ಮಾಡಿದ. ಏನು ಅದನ್ನೇ ಅದಕ್ಕೆ ಇನ್ನೊಂದು ಅರ್ಥ ಮಾಡಿದ್ದು ತ್ರಿಗುಣಾತ್ಮಕವಾದದ್ದು. ಈಗ ಈ ಸತ್ವರಜ ತಮೋ ಗುಣಗಳಿಂದ ಕೂಡಿದೆಯಪ್ಪ ಇದು. ಈ ದೇಹದಿಂದ ಬೇರ್ಪಡಿಸ್ರಿ ನೋಡೋಣ, ಬೇರ್ಪಡಿಸಲಿಕ್ಕೆ ಸಾಧ್ಯವಾ? ತಾದಾತ್ಮ್ಯ ಬಂತಲ್ಲ. ಹಾಗೆ ಇಡೀ ಜಗತ್ತು 3 ಗುಣಗಳಿಂದ ಅಭಿನ್ನವಾಗಿದೆ. ಅದನ್ನೇ 2ನೇ ಅರ್ಥದಲ್ಲಿ ನಾವು ಹೇಳಿದ್ದು. ಗುಣಮಯ ಶಬ್ದಕ್ಕೆ ತಾದಾತ್ಮ್ಯ ಅನ್ನುವ ಅರ್ಥವನ್ನು ಇಟ್ಕೊಂಡಾಗ ತ್ರಿಗುಣಾತ್ಮಕವಾದ ಈ ಜಗತ್ತು ಅಂತ ಅರ್ಥ ಮಾಡ್ರಿ. ಈ ಜಗತ್ತು ಮೋಹಗೊಂಡಿದೆ, ಆದ್ದರಿಂದ ನನ್ನನ್ನು ತಿಳಿತಾ ಇಲ್ಲ. ಹೀಗೆ ಭಗವಂತನನ್ನ ಗುಣಾತೀತ ಅಂತ ತಿಳಿಯದೇ ಇರೋದಕ್ಕೆ 3 ಕಾರಣವನ್ನ ಇಲ್ಲಿ ಸೂಚನೆ ಮಾಡಿದಾಗಾಯ್ತು. ಸರಿನಾ? ನೋಡಿ ಇವಾಗ ಹೇಳ್ತೇನೆ. ಈಗ ಒಂದು ಉದಾಹರಣೆ ಕೊಡ್ತೇನೆ. ಜಗತ್ತು ಅದು ಅಭಿನ್ನ ಅಲ್ಲ ಅಂದ್ರೆ ಏನರ್ಥ? ಭಿನ್ನ ಅಂತ ಅರ್ಥ. ಜಗತ್ತಿನಲ್ಲಿ ಪರಸ್ಪರ ಜೀವರಿಗೂ ಅಥವಾ ಜೀವರಿಗೆ ಇರ್ಬೋದು, ಜೀವ ಬ್ರಹ್ಮರಿಗಿರ್ಬೋದು, ಜೀವ ಜಡಕ್ಕಿರ್ಬೋದು, ಜಡೇಶ್ವರರಿಗಿರ್ಬೋದು, ಪರಸ್ಪರ ಅಭೇದವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಪ್ರತಿಯೊಂದರ ಗುಣಧರ್ಮಗಳು ಭಿನ್ನ ಭಿನ್ನ. ಹೌದಾ? ಇದೇ ತಾನೆ ಪ್ರಶ್ನೆ ಉದ್ದೇಶ. ಪರಸ್ಪರ ಅಭೇದವನ್ನು ಹೇಗೆ ಹೇಳ್ತೀರಿ? ಅಭೇದವನ್ನು ಲೋಕಕ್ಕೆ ಹೇಗೆ ತಿಳಿಸೋದು? ಅಭೇದವನ್ನ ಅಲ್ಲಗಳೆಯೋದು ಹೇಗೆ ಅಂತ ತಾನೆ ನಿಮ್ ಪ್ರಶ್ನೆ. ಲೋಕದಲ್ಲಿ ಅಭೇದವನ್ನ ಅಲ್ಲಗಳೆಯುವ ಬಗೆ ಹೇಗೆ ಅಂತ ಪ್ರಶ್ನೆ ಬಂದರೆ, ಶ್ರೀಮದಾಚಾರ್ಯ ಒಂದು ಕಡೆ ಪ್ರಕರಣ ಗ್ರಂಥದಲ್ಲಿ ಒಂದು ಶ್ಲೋಕವನ್ನ ಹೇಳುತ್ತಾರೆ. ಅಜ್ಞತ್ವಂಚ ಅಲ್ಪಶಕ್ತಿತ್ವಂ ದುಃಖಿತ್ವಂ ಸ್ವಲ್ಪ ಕರ್ತೃತ ಸರ್ವಜ್ಞತ್ವಾದಿ ಈಶಗುಣ ವಿರುದ್ಧಾ ಅನುಭೂತಿಗಾ. ಜೀವ ತಾನು ಗುಣಗಳನ್ನು ಅನುಭವಿಸ್ತಾನೆ. ಆಯ್ತಾ? ನಮ್ಮಲ್ಲಿ ಅಜ್ಞಾನ ಇದೆ, ಸ್ವಲ್ಪ ಕರ್ತೃತ್ವ ಇದೆ. ಅಜ್ಞತ್ವಂಚ ಅಲ್ಪಶಕ್ತಿತ್ವಂ, ಆಯ್ತಾ, ದುಃಖಿತ್ವಂ ಸ್ವಲ್ಪ ಕರ್ತೃತ. ನಮ್ಮ ಕರ್ತೃತ್ವ ಶಕ್ತಿ ಸ್ವಲ್ಪ ಇದೆ, ಪರಿಪೂರ್ಣವಾದ ಕರ್ತೃತ್ವ ಶಕ್ತಿ ಇಲ್ಲ, ಅಲ್ಪ ಶಕ್ತಿ ಇದೆ. ಅಜ್ಞಾನವುಳ್ಳವರು ನಾವು, ದುಃಖವುಳ್ಳವರು ನಾವು. ಇದೆಲ್ಲವನ್ನ ಜೀವ ಈಶಗುಣ ಸರ್ವಜ್ಞತ್ವಾದಿ ಈಶಗುಣ ವಿರುದ್ಧ ಅನುಭೂತಿಗಾ. ಇದೆಲ್ಲವನ್ನು ಕೂಡ ಜೀವ ತಾನು ಈಶ್ವರನಿಗಿಂತ ವಿರುದ್ಧವಾದ ಗುಣವನ್ನು ತಾನು ಅನುಭವಿಸ್ತಾ ಇದ್ದಾನೆ. ಹೀಗಿರುವಾಗ ಜೀವೇಶ್ವರರು ಒಂದಾಗಲಿಕ್ಕೆ ಹೇಗೆ ಸಾಧ್ಯ? 2 ಪದಾರ್ಥಗಳು ಒಂದೇ ಅಂತಾಗಬೇಕಾದ್ರೆ ಸಮಾನವಾದ ಗುಣಧರ್ಮಗಳಿರಬೇಕು. ಭಿನ್ನವಾದ ಗುಣಧರ್ಮಗಳಿದ್ರೆ ಅವೆರಡೂ ಕೂಡ ಒಂದೇ ಕಡೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ವ್ಯಾಘ್ರಂ ಮೃಗವತ್, ಹುಲಿ ಮತ್ತು ಜಿಂಕೆ ಒಂದೇ ಕಡೆ ಇರ್ತಾವೆಯೋ? ಒಂದು ಕ್ರೂರ ಸ್ವಭಾವ ಉಳ್ಳದ್ದು, ಮತ್ತೊಂದು ಮೃದು ಸ್ವಭಾವ ಉಳ್ಳದ್ದು. ಅವೆರಡೂ ಕೂಡ ಒಂದೇ ಕಡೆ ಇರೋದು ಹೇಗೆ ಅಸಾಧ್ಯವೋ, ಜೀವಬ್ರಹ್ಮರು ಪರಸ್ಪರ ಒಂದಾಗುವುದು ಕೂಡ ಅದು ಅಸಾಧ್ಯವೇ. ಜೀವ ಬ್ರಹ್ಮರನ್ನು ಮಾತ್ರ ಯಾಕೆ ತಗೊಳ್ತೀರಿ? ಪರಸ್ಪರ ಜೀವರಿಗೂ ತೆಗೆದುಕೊಳ್ಳಿ. ನಿಮ್ಮಲ್ಲಿರುವ ಆಲೋಚನೆ ಬೇರೆ, ನಿಮ್ಮಲ್ಲಿರುವ ಶಕ್ತಿ ಬೇರೆ, ನಿಮ್ಮ ರೂಪ ಬೇರೆ. ನನ್ನ ರೂಪ, ನನ್ನ ಶಕ್ತಿ, ನನ್ನ ಆಲೋಚನೆ ಇವುಗಳೇ ಬೇರೆ. ನನ್ನ ಸುಖವೇ ಬೇರೆ, ನಿಮ್ಮ ಸುಖವೇ ಬೇರೆ. ನೀವು ದುಃಖ ಪಡ್ತಾ ಇದ್ರೆ ನಾನು ಸುಖ ಪಡ್ತಾ ಇರ್ತೇನೆ, ನಾನು ಸುಖ ಪಡ್ತಾ ಇದ್ರೆ ನೀವು ದುಃಖ ಪಡ್ತಾ ಇರ್ತೀರಿ.
ಇಬ್ರು ಒಂದೇ ಅಂತಾಗಿದ್ರೆ ಸಮಾನ ಕಾಲದಲ್ಲಿ ಸುಖ ದುಃಖಗಳಾಗಬೇಕಾಗಿತ್ತು ಜೀವನಿಗೆ. ಹಾಗಾಗ್ತಾ ಇಲ್ಲ. ಹಾಗಾಗಿ ಜೀವ ಬ್ರಹ್ಮರು ಒಂದೇ ಅಲ್ಲ. ಅದೇ ಅದೇ ಅದಕ್ಕೆ ಸವಿಶೇಷಾಭೇದ ಅಂತ ಕರೀತಾರೆ. ನಮ್ಮ ದ್ವೈತ ಸಿದ್ಧಾಂತದಲ್ಲಿ ಸವಿಶೇಷಾಭೇದ ಅಂತ ಹೇಳ್ತಾರೆ. ಈಗ ನೋಡಿ, ಉದಾಹರಣೆಗೆ ಈಗ ರಕ್ತೋ ಘಟಃ ಒಂದು ಉದಾಹರಣೆ ಹೇಳುತ್ತೆ. ರಕ್ತೋ ಘಟಃ ಏನರ್ಥ? ಕೆಂಪಾದ ಘಟ, ಕೆಂಪು ಬಣ್ಣದ ಘಟ ಅಂತ ಹೇಳುತ್ತೇವೆ. ರಕ್ತೋ ಘಟಃ. ಇಲ್ಲಿ ಘಟಕ್ಕೂ ರಕ್ತ ರೂಪಕ್ಕೂ ಭೇದ ಉಂಟಾ ಅಭೇದ ಉಂಟಾ? ಹೌದಾ? ರಕ್ತೋ ಘಟಃ ಹೌದಾ? ಅಭೇದ ಇದೆ. ಆದರೆ ರಕ್ತ ರೂಪ ಘಟ ಎರಡು ಒಂದೇನ? ಒಂದು ಗುಣ ಒಂದು ಗುಣಿ. ಘಟದಲ್ಲಿರುವ ರಕ್ತ ರೂಪಕ್ಕೂ ಘಟಕ್ಕೂ ವ್ಯತ್ಯಾಸ ಇದೆ, ಭೇದ ಇದೆ. ಆದ್ರೆ ಏನ್ ಹೇಳ್ತಾ ಇದ್ದೀರಿ? ಅಭೇದ ಇದೆ ಅಂತ ಹೇಳ್ತಾ. ಹೇಗೆ ಹೇಳಿದ್ರು? ಬೇರ್ಪಡಿಸ್ಲಿಕ್ಕೆ ಆಗಲ್ಲ ವಾಸ್ತವಿಕವಾಗಿ. ಹೌದಾ? ಘಟಕ್ಕಿಂತ ರಕ್ತ ರೂಪವನ್ನ ನಾವು ಬೇರ್ಪಡಿಸ್ಲಿಕ್ಕೆ ಆಗಲ್ಲ. ಆದ್ದರಿಂದ ರಕ್ತ ರೂಪಕ್ಕೂ ಘಟಕ್ಕೂ ಅಭೇದ ಉಂಟು. ಅಭೇದ ಉಂಟು ಅಂತ ಹೇಳಲಿಕ್ಕೆ ಸಾಧ್ಯವೋ? ಉಂಟ ವಾಸ್ತವಿಕವಾಗಿ? ಇಲ್ಲ, ಭೇದ ಇದೆ. ಭೇದ ಇದ್ರೂ ಅಭೇದ ವ್ಯವಹಾರವನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ನಮ್ಮ ಸಿದ್ಧಾಂತದಲ್ಲಿ ವಿಶೇಷ ಅನ್ನುವ ಒಂದು ಪದಾರ್ಥವನ್ನ ಶ್ರೀಮದಾಚಾರ್ಯರು ಒಪ್ಪಿಕೊಂಡ್ರು. ವಿಶೇಷ ಅನ್ನುವ ಒಂದು ಪದಾರ್ಥವನ್ನು ಸೃಷ್ಟಿ ಮಾಡಿದ್ದೇ ಶ್ರೀಮದಾಚಾರ್ಯ. ಇಲ್ಲದೆ ಹೋದರೆ ಈ ಒಂದು ಪ್ರಸಂಗವನ್ನ ಕೂಡಿಸ್ಲಿಕ್ಕೆ ಯಾವ ಸಿದ್ಧಾಂತಕಾರರು ಎಲ್ಲ ಫೇಲ್ ಆಗುತ್ತೆ. ವಿಶೇಷ ಅಂದ್ರೆ ಏನು? ಅಭೇದೇಪಿ ಭೇದ ಕಾರ್ಯಕಾರಿ ವಿಶೇಷ. ಅಭೇದ ಇದ್ರೂ ಅಲ್ಲಿ ಭೇದದ ಕಾರ್ಯವನ್ನ ಮಾಡುತ್ತೆ ಆ ವಿಶೇಷ. ವಾಸ್ತವಿಕವಾಗಿ ರಕ್ತ ರೂಪಕ್ಕೂ ಘಟಕ್ಕೂ ನಮಗೆ ಅಭೇದ ತೋರ್ತಾ ಇದೆ. ಅಲ್ಲಿ ವಿಶೇಷವನ್ನ ನಾವು ಹೋಗ್ತೇವೆ. ಅದು ಎಂಥ ಅಭೇದ? ಅದು ವಿಶೇಷದಿಂದ ಸಹಿತವಾದ ಅಭೇದ. ವಿಶೇಷದಿಂದ ಸಹಿತವಾದ ಅಭೇದ ಅಂತ ಹೇಳಿದ್ರೆ ಅಲ್ಲಿ ಭೇದ ಏನು ಕಾರ್ಯವನ್ನು ಮಾಡಬೇಕೋ ಆ ಕಾರ್ಯವನ್ನ ಅಭೇದೇಪಿ ಭೇದ ಕಾರ್ಯಕಾರಿ. ಭೇದ ಏನು ಕಾರ್ಯವನ್ನು ಮಾಡಬೇಕೋ ಅದನ್ನ ಅಲ್ಲಿ ವಿಶೇಷ ಮಾಡುತ್ತೆ. ವಿಶೇಷ ಅನ್ನುವ ಪ್ರತ್ಯೇಕವಾದ ಒಂದು ಪದಾರ್ಥ ಅದು ದ್ವೈತ ಸಿದ್ಧಾಂತದಲ್ಲಿ ಮಾತ್ರ ಸಿದ್ಧವಾದ ಪದಾರ್ಥ. ನಾವಲ್ಲಿ ವಿಶೇಷ ಅಂತ ಒಂದನ್ನು ಒಪ್ಪಿ ಅಲ್ಲಿ ವಾಸ್ತವಿಕವಾಗಿ ಅಭೇದ ತೋರ್ತಾ ಇದೆ. ಅಭೇದ ಇದ್ರೂ ಅಲ್ಲಿ ವಿಶೇಷದಿಂದ ಸಹಿತವಾದ ಅಭೇದ. ಆದ್ದರಿಂದ ಅಲ್ಲಿ ಭೇದ ಏನು ಕೆಲಸವನ್ನ ಮಾಡಬೇಕೋ ಆ ಕೆಲಸವನ್ನ ಅಭೇದ ವಿಶೇಷ ಮಾಡುತ್ತೆ. ವಿಶೇಷ ಮಾಡುತ್ತೆ ಏನರ್ಥ? ರಕ್ತಕ್ಕೂ ಮತ್ತು ರಕ್ತ ರೂಪಕ್ಕೂ ಘಟಕ್ಕೂ ಭೇದವನ್ನು ಉಂಟು ಮಾಡುತ್ತೆ. ಅಭೇದ ಇದ್ದರೂ ಅಭೇದೇಪಿ ಭೇದ ಕಾರ್ಯಕಾರಿ. ಅಭೇದೇಪಿ ನಿಯಮವೇ ಹಾಗೆ. ವಿಶೇಷದ ಲಕ್ಷಣ ಏನು? ಅಭೇದೇಪಿ ಭೇದ ಕಾರ್ಯಕಾರಿ. ಅಭೇದ ಇದ್ರೂ ಭೇದದ ಕೆಲಸವನ್ನ ಮಾಡುತ್ತೆ. ಭೇದ ಏನ್ ಮಾಡುತ್ತೆ? ಅವೆರಡನ್ನು ಬೇರೆ ಬೇರೆ ಅಂತ ನಮಗೆ ತೋರಿಸ್ಕೊಡುತ್ತೆ. ಹೌದಾ? ರಕ್ತ ರೂಪವೇ ಬೇರೆ, ಘಟವೇ ಬೇರೆ. ಅಭೇದೇಪಿ ನೀವು ಹೇಳ್ಬಿಟ್ರಲ್ಲ ಅವರು ಫಸ್ಟ್ ಸ್ಪಷ್ಟವಾಗಿ. ಬಟ್ ಲೋಕದಲ್ಲಿ ತೋರೋದೇನು? ಘಟ ಅಭೇದ ಉಂಟಲ್ವಾ ಅವೆರಡಕ್ಕೆ? ರಕ್ತ ರೂಪವನ್ನ ಘಟದಿಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯವಾ? ಅಭೇದ ಇದೆ. ಹಾಗಾದ್ರೆ ಅವೆರಡು ಒಂದೇನಾ? ಅಲ್ಲ. ಅಭೇದೇಪಿ ಭೇದ ಕಾರ್ಯಕಾರಿ. ಯಾವುದದು ಭೇದ ಕಾರ್ಯಕಾರಿ? ಆದದ್ದು ವಿಶೇಷ. ಏನ್ ಮಾಡುತ್ತೆ? ಅದು ಸವಿಶೇಷ ಭೇದವನ್ನು ನಾವು ಒಪ್ತೇವೆ. ವಿಶೇಷದಿಂದ ಸಹಿತವಾದ ಅಭೇದವನ್ನು ಒಪ್ಪಿದ್ದೇವೆ ಅಂತ ಹೇಳಿದ್ರೆ ಅಲ್ಲಿ ಎರಡಕ್ಕೂ ಕೂಡ ಭೇದ ಉಂಟು ಅಂತ ಸಿದ್ಧ. ಗುಣದಲ್ಲಿಲ್ಲ, ಬದಲಾಗುತ್ತೆ. ಹಾಗೂ ಸಾಧ್ಯತೆ ಇದೆ. ಸತ್ವರಗಾದಿಗಳಿಗೆ ಅಭೇದಾನ ಅಂತ ನಾವು ಸತ್ವರಗಾದಿಗಳು ಮತ್ತೆ ಜೀವಕ್ಕೂ ಮತ್ತೆ ಜಗತ್ತು ಅಭೇದ ಇದೆ ಅಂತ ಈ ದೃಷ್ಟಾಂತದಿಂದ ನಾವು ಅಲ್ಲ. ಈಗ ನೋಡಿ, ಅದಕ್ಕೆ ಹೇಳಿದೀಗ ನಾನು ಫಸ್ಟ್ ಭಗವಂತ ತಾನು ಜಗತ್ತನ್ನು ಸೃಷ್ಟಿ ಮಾಡೋದಕ್ಕಿಂತ ಮೊದಲು ಗುಣಗಳನ್ನ ಸೃಷ್ಟಿ ಮಾಡಿದ. ಆ ಗುಣಗಳನ್ನೇ ಆಧಾರವಾಗಿಟ್ಟುಕೊಂಡು, ಮಣ್ಣನ್ನೇ ಆಧಾರವಾಗಿಟ್ಟುಕೊಂಡು ಕುಂಬಾರ ತಾನು ಮಡಿಕೆ ಮಾಡಿದಂತೆ. ಹೌದಾ? ಅಂತ ಮನಸ್ಸಿಗೆ ಬಂತ? ಕುಂಬಾರ ತಾನು ಮಣ್ಣನ್ನ ಇಟ್ಟುಕೊಂಡು ಮಡಿಕೆಯನ್ನು ಮಾಡ್ತಾನೆ.
ಹಾಗೆ ಭಗವಂತನು ಕೂಡ ಈ ಜಗತ್ತನ್ನ ತಾನು ನಿರ್ಮಾಣ ಮಾಡಬೇಕಾದರೆ ಮೊದಲು ಗುಣಗಳನ್ನು ಸೃಷ್ಟಿ ಮಾಡಿಕೊಂಡ. ಆ ಗುಣಗಳಿಂದ ಜಗತ್ತನ್ನ ತಾನು ಸೃಷ್ಟಿ ಮಾಡಿದ. ಆದರೆ ಈ ಜಗತ್ತೇನಾಗಿದೆ? ಅದು ತ್ರಿಗುಣಾತ್ಮಕವಾಗಿದೆ. ತ್ರಿಗುಣಾತ್ಮಕವಾಗಿದೆ ಅಂದ್ರೆ ಅರ್ಥ ಸತ್ವ ರಜಸ್ತಮೋ ಗುಣಗಳಿಂದ ಗುಣಮಯವಾಗಿದೆ. ಗುಣಮಯ ಆಗಿದೆ ಅಂದ್ರೆ ಅವುಗಳನ್ನ ಬಿಟ್ಟಿದಿಲ್ಲ ಅಂತ ಅರ್ಥ. ಸತ್ವ ರಜಸ್ತಮೋ ಗುಣಗಳನ್ನ ಬಿಟ್ಟು ಜಗತ್ತಿಲ್ಲ. ಘಟವನ್ನ ಬಿಟ್ಟು ಮೃತ್ತನ್ನ ಬಿಟ್ಟು ಘಟ ಹೇಗಿಲ್ಲವೋ ಹಾಗೆ ಸತ್ವರಜಸ್ತಮೋ ಗುಣಗಳನ್ನ ಬಿಟ್ಟು ಜಗತ್ತಿಲ್ಲ. ಮಣಿಮಂಜರಿಯಲ್ಲಿ ಬಂದಿದೆ ಎಲ್ಲನೂ ಗಮನಿಸಿದೆ. ಜಗತ್ತು ಅಂದ್ರೆ ಎಲ್ಲವೂ ಸೇರ್ಕೊಳ್ತು. ಗುರುಗಳೇ, ಮಣಿಮಂಜರಿಯಲ್ಲಿ ಬರುತ್ತಲ್ಲ ಇದು ಪ್ರಾರಂಭದಲ್ಲಿ ಮಣಿಮಂಜರಿಯಲ್ಲೇ ಪ್ರಾರಂಭದಲ್ಲಿದೆ. ಆಯ್ತಾ? ಅದರಲ್ಲೂ ಕೂಡ ಸತ್ಗುಣ ತಪ್ಪುಗುಣ ಪ್ರತಿಯೊಂದು ಪದಾರ್ಥದಲ್ಲೂ ಇದೆ. ಆಯ್ತಾ? ಆದರೆ ಪ್ರತಿಯೊಂದು ಪದಾರ್ಥಗಳು ಜಡ ಪದಾರ್ಥಗಳಲ್ಲಿ ಬೇರೆ, ನಮ್ಮಲ್ಲಿ ಬೇರೆ, ನಮಗಿಂತ ಉತ್ತಮರಲ್ಲಿ ಬೇರೆ, ಅವರಿಗಿಂತ ಉತ್ತಮರಲ್ಲಿ ಬೇರೆ. ಹೀಗೆ ವ್ಯಕ್ತಿಗನುಗುಣವಾಗಿ ವಸ್ತುಗನುಗುಣವಾಗಿ ಆ ಸತ್ವರಜಸ್ತಮೋ ಗುಣಗಳಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತವೆ. ಕ್ರಮಗಳಲ್ಲಿ ವ್ಯತ್ಯಾಸ ಆಗಬಹುದು, ಪರಿಮಾಣದಲ್ಲಿ ವ್ಯತ್ಯಾಸ ಆಗಬಹುದು, ಎಲ್ಲವೂ ಆಗ್ತವೆ. ಅಂತೂ ತ್ರಿಗುಣಗಳಿಂದ ಹೊರತಾಗಿ ಈ ಜಗತ್ತಿಲ್ಲ. ಆದ್ರೆ ಹೌದು 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 ಅದೇ ಅದೇ ಈ ರೂಪದ ದೃಷ್ಟಾಂತ ಕೊಟ್ವಲ್ಲ ಹಾಗೆ. ಅಲ್ಲಪ್ಪ, ಇದೆಲ್ಲ ಅನುಭವಕ್ಕೆ ಬರ್ತಾ ಇಲ್ವಾ? ಅಲ್ಲ, ಸರಿ. ಅವನು ಹೇಳ್ತಾ ಇದ್ದಾನೆ ಅಂತ ಮಾತ್ರಕ್ಕೆ ನಾವು ಇದನ್ನ ನಂಬಬೇಕಾಗಿಲ್ಲ. ಅದೇ ರೀತಿ ನಮಗೆ ಅನುಭವಕ್ಕೂ ಬರುತ್ತೆ. ಯಾಕೆ ಅಂದ್ರೆ ನೋಡಿ, ಈಗ ಪ್ರತಿಯೊಂದು ಪದಾರ್ಥಗಳಲ್ಲಿಯೂ ಕೂಡ ಯಾವ್ದಾದ್ರು ಒಂದೇ ಪದಾರ್ಥ ತಗೊಳ್ಳಿ, ಯಾವುದೋ ಒಂದು ಸಣ್ಣ ಹೂನೋ ಅಥವಾ ಬೇರೆ ಬೇರೆ ಪದಾರ್ಥಗಳು ಅಥವಾ ಮನುಷ್ಯನು ಜೀವನೇ ತಗೊಳ್ಳಿ, ಜೀವನ ದೇಹವನ್ನೇ ತೆಗೆದುಕೊಳ್ಳಿ. ಇದರಲ್ಲಿ ಸತ್ವ ರಜಸ್ಸು ತಮಸ್ಸು ಈ ಗುಣಗಳ ಅನುಭವ ನಮಗೆ ಬರೋದಿಲ್ವಾ? ತಮೋ ಗುಣದ ಅನುಭವ ಬರುತ್ತೆ. ಅದೇ ಹೇಳಿದ್ದು. ಹಾಗಾದ್ರೆ ಇದನ್ನ ನನ್ನಿಂದ ಈ ಗುಣಗಳನ್ನ ಬೇರ್ಪಡಿಸಿಯಪ್ಪ ನೀವು ನೋಡೋಣ. ಮತ್ತೆ ಅದನ್ನೇ ತ್ರಿಗುಣಾತ್ಮಕ ಅಂತ ಹೇಳೋದು. ಅದನ್ನೇ ತ್ರಿಗುಣಾತ್ಮಕ ಅಂತ ಹೇಳ್ತಾ ಇರೋದು ನಾವು. ನಮ್ಮ ವಾದ ಇರೋದೇ ಅಲ್ಲಿ. ಆಯ್ತಾ? ಇದು ತ್ರಿಗುಣಾತ್ಮಕ ಅಂದ್ರೆ ಈ ಮೂರು ಗುಣಗಳಿಂದ ಇವುಗಳಿಂದ ಜಗತ್ತನ್ನ ಬೇರ್ಪಡಿಸಲಿಕ್ಕೆ ಆಗೋದಿಲ್ಲ. ಪರಿಪೂರ್ಣ ಕೂಡಿ ಹೋಗಿದೆ, ಅಭೇದ ಉಂಟು. ಅವನು ಹೇಳ್ತಾ ಇದ್ದಾನೆ, ಆದ್ರಿಂದ ನಂಬೋಣ. ಬೇಡ, ಇದು ನಮ್ಮ ಅನುಭವಕ್ಕೂ ಬರುತ್ತೆ. ಜಗತ್ತಲ್ಲಿ ತುಂಬಾ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ತಾ ಹೋದ್ರೆ ಇದು ನಮ್ಮ ಅನುಭವಕ್ಕೂ ಬರುತ್ತೆ. ಹಾಗಾಗಿ ಸುಮ್ಮನೆ ತಾನು ಹೇಳ್ತಾ ಇದ್ದೇನೆ ಆದ್ರಿಂದ ಏನೋ ಹಿರಿಯರು ಹಾಕೋ ಬಂದಿದ್ದಾರೆ ಅದೇ ಪರಂಪರೆಯಲ್ಲಿ ಹೋಗೋಣ, ಆ ರೀತಿ ತಿಳ್ಕೊಬೇಡಿ. ಅಲ್ಲ, ಅನುಭವ ಸಿದ್ಧವಾದ ಮಾತುಗಳನ್ನೇ ನಾನು ಹೇಳ್ತಾ ಇದ್ದೇನೆ. ನೋಡೋಣ, ಭಾಷ್ಯದಲ್ಲಿ ಶ್ರೀಮದಾಚಾರ್ಯ ಒಂದೆರಡು ಉದಾಹರಣೆ ಕೊಡ್ತಾರೆ ನೋಡಿ. ಅದನ್ನು ನೋಡಿದಾಗ ಇನ್ನೂ ಸ್ಪಷ್ಟ ಆಗುತ್ತೆ. ಇಷ್ಟು ಮೂಲಕ ಅರ್ಥ ಮಾಡ್ಕೊಂಡ್ಬಿಡೋಣ. ಅಷ್ಟೇ ಅಲ್ಲ, ನನ್ನನ್ನು ಹೀಗೆ ತಿಳಿಯದೇ ಇರೋದು ಮಾತ್ರ ಅಲ್ಲ, ವಿಪರೀತವಾಗೂ ತಿಳಿತಾರೆ. ವಿಪರೀತಂಚ ಜಾನಾತಿ ಲೋಕಃ ಜಾನಾತಿ. ಆಯ್ತಾ? ಜನಾಹ ಅಲ್ಲ, ಮತ್ತೆ ಏಕವಚನ ಅದು. ಜಾನಾತಿ ಜಾನೀತಃ ಜಾನಂತಿ. ಹೌದಾ? ಹಾಗಾಗಿ ಲೋಕಃ ಅಂತ ಹೇಳಬೇಕಾಗತ್ತೆ. ಲೋಕಃ ವಿಪರೀತಂ ಜಾನಾತಿ. ಸರಿಯಾಗಿ ತಿಳ್ಕೊಳ್ಳೋದಲ್ಲ, ವಿಪರೀತವಾಗಿ ತಿಳ್ಕೊಂಡ್ಬಿಡುತ್ತೆ. ಅಪ್ಪ, ಈಗ ಎದುರುಗಡೆ ಇದೆ ಒಂದು ಇದಿದೆ, ರಜ್ಜುವನ್ನ ರಜ್ಜು ಅಂತ ತಿಳ್ಕೊಳ್ಳೋದು ಹೇಗಿದೆ, ಅದನ್ನ ಸರ್ಪ ಅಂತ ತಿಳ್ಕೊಳ್ಳೋದು ಹೇಗಿದೆ. ನಾನು ತಿಳ್ಕೊಳ್ತಾ ಇದ್ದೆ, ರಜ್ಜುವನ್ನು ನೋಡಿ ಸರ್ಪ ಅಂತ ತಿಳ್ಕೊಂಡೆ. ಯಥಾರ್ಥವಾಗಿ ತಿಳ್ಕೊಳ್ಳಿಲ್ಲ, ವಿಪರೀತವಾಗಿ ತಿಳ್ಕೊಂಡೆ. ಅಲ್ವಾ? ಹೌದಾ? ಇಲ್ಲ, ಎದುರುಗಡೆ ಕಾಣಿಸ್ತಾ ಇರ್ತಕ್ಕಂಥ ರಜ್ಜುವನ್ನ, ಹಗ್ಗವನ್ನು ನೋಡಿ ನಾನು ಹಾವು ಅಂತ ವಿಪರೀತವಾಗಿ ತಿಳ್ಕೊಂಡೆ. ರಜ್ಜುವನ್ನ ರಜ್ಜು ಅಂತಾನೆ ತಿಳ್ಕೊಳ್ಳೋದು, ಯಥಾರ್ಥವಾಗಿ ತಿಳ್ಕೊಳ್ಳೋದು. ಆಯ್ತಾ? ಈಗ ಶುಕ್ತಿಯನ್ನು ನೋಡಿ ರಜತ ಅಂತ ತಿಳ್ಕೊಳ್ತೇವೆ. ಶುಕ್ತಿಯನ್ನು ನೋಡಿ ಶುಕ್ತಿ ಅಂತಲೇ ತಿಳ್ಕೊಂಡ್ರೆ ಯಥಾರ್ಥ. ಆಯ್ತಾ? ಈ ಭಗವಂತ ಅವ ಗುಣಾತೀತನಾಗಿದ್ದಾನೆ, ಗುಣಾತೀತ ಆಗಿದ್ದಾನೆ ಅಂತ ತಿಳ್ಕೊಳ್ಳೇ ಇಲ್ಲ ಜಗತ್ತು, ವಿಪರೀತವಾಗಿ ತಿಳ್ಕೊಂಡ್ಬಿಟ್ಟಿದೆ.
ಶುಕ್ತಿಯನ್ನು ಶುಕ್ತಿ ಅಂತ ನೋಡ್ಲೇ ಇಲ್ಲ ಜಗತ್ತು, ರಜತ ಅಂತಲೇ ತಿಳ್ಕೊಂಡ್ಬಿಡ್ತು. ಹಾಗೆ ಸರಿಯಾಗಿ ತಿಳ್ಕೊಳ್ಳದೇ ಇರೋದಿರ್ಲಿ, ವಿಪರೀತವಾಗಿ ತಿಳ್ಕೊಂಡ್ಬಿಡುತ್ತೋ. ರಜ್ಜುವನ್ನ ಅದೇನೋ ಒಂದು ಪದಾರ್ಥ ಕಾಣಿಸ್ತಾ ಇದೆ, ಸರಿ ಸುಮ್ಮನೆ ಬಿಡೋದು. ಸುಮ್ಮನೆ ಇರ್ಲಿಲ್ಲ ನಾವು, ಅಯಂ ಸರ್ಪ ಏವ ವಾದ ಮಾಡಿದೆ, ವಿಪರೀತ ಜ್ಞಾನವನ್ನೇ ಪಡ್ಕೊಂಡೆ. ಗುಣ ವಿಪರೀತವಾಗಿ ತಿಳ್ಕೊಂಡಿದೆ, ಸಗುಣ ಅಂತ ತಿಳ್ಕೊಂಡ್ಬಿಟ್ಟಿದೆ ಜಗತ್ತು. ಅತ್ರ ಒಂದು ಶ್ಲೋಕ ಮುಗಿಸ್ಬಿಡೋಣ ಅಲ್ವಾ, ಟೈಮ್ ಆಯ್ತು ಇವಾಗ. ಅತ್ರ ಏಭಿ ರೀತಿ ಸರ್ವ ಪದಾರ್ಥಾನಾಂ ಗುಣಮಯತ್ವ ಪ್ರದರ್ಶನಾಯ ಅಲ್ವಾ. ಮೂಲ ಶ್ಲೋಕದಲ್ಲಿ ತ್ರಿಭಿರ್ ಗುಣಮಯೇರ್ ಭಾವೈಹಿ ಏಭಿ ಅಂತ ಒಂದು ಪದವನ್ನ ಹಾಕಿದ ಅಲ್ವಾ. ಏಭಿ ಸರ್ವಮಿದಂ ಜಗತ್ ಅಂತ ಅಲ್ವಾ. ಏಭಿ ಅಂತ ಹೇಳಿದೆ. ಏಭಿ ರೀತಿ ಸರ್ವ ಪದಾರ್ಥಾನಾಂ, ಯಾವ್ದೋ ಒಂದ್ ಎರಡ್ ಮೂರು ಪದಾರ್ಥ ಇಟ್ಕೊಂಡ್ಬಿಡ್ಬೇಡಿ. ಸರ್ವ ಪದಾರ್ಥಾನಾಂ ಗುಣಮಯತ್ವ ಪ್ರದರ್ಶನಾಯ. ನೋಡಿ ಯಾರ ಪ್ರಶ್ನೆ ಕೇಳಿದ್ರಲ್ಲ ಅಲ್ವಾ. ಸರಿ, ಸರ್ವ ಪದಾರ್ಥಾನಾಂ ಗುಣಮಯತ್ವ ಪ್ರದರ್ಶನಾಯ. ಯಾವುದೇ ಜಡ ಪದಾರ್ಥವೇ ಇರಲಿ ಅಥವಾ ಚೇತನವೇ ಇರಲಿ, ಎಲ್ಲವೂ ಕೂಡ ಗುಣತ್ರಯಾತ್ಮಕವಾದದ್ದು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಏಭಿ ಅಂತ ಸರ್ವನಾಮ ಶಬ್ದವನ್ನು ಹಾಕಿದ ಕೃಷ್ಣ ಪರಮಾತ್ಮ. ಇಲ್ಲದೆ ಹೋದ್ರೆ ಎಕ್ಕಶ್ಚಿತ್ ಯಾವುದೇ ಪದಾರ್ಥಗಳನ್ನು ಉಲ್ಲೇಖ ಮಾಡಬಹುದಿತ್ತು. ಸರ್ವನಾಮ ಶಬ್ದವನ್ನು ಹಾಕಿದ ನೀವೆಲ್ಲರೂ ಬನ್ನಿ, ಸರ್ವೇಪಿ ಆಗಚ್ಚಂತು. ಒಬ್ಬರನ್ನೇ ಕರೆಯುವ ಉದ್ದೇಶ ಜಯಂತಹ ತ್ವಮೇವ ಆಗಚ್ಚ ಹೇಳ್ತಾ ಇದ್ದೆ. ನೀವು ಒಬ್ಬರೇ ಬರ್ರಿ ಅಂತ ನಿಮ್ಗೆ ಹೆಸರಿಡಿದ ಕರೀತಿದ್ದೆ. ಎಲ್ರೂ ಬರ್ರಿ ಅಂದ್ರೆ ಎಲ್ರೂ ಬರ್ರಿ ಅಂತ ಅರ್ಥ. ಸರ್ವನಾಮ ಶಬ್ದ ಪ್ರಯೋಗ ಮಾಡಿದರೆ ಎಲ್ಲರಿಗೂ ಆಹ್ವಾನ ಉಂಟು ಅಂತ ಅರ್ಥ. ಹಾಗೆ ಪ್ರಮಿತ ಸರ್ವ ಪರಾಮರ್ಶಿತತ್ವಾತ್ ತಸ್ಯ. ಯಾಕೆಂದ್ರೆ ಎಲ್ಲವೂ ಕೂಡ ಪ್ರಮಾಣ ಪ್ರಮಿತವಾಗಿದೆ. ಇಡೀ ಜಗತ್ತು ಅದು ಪ್ರಮಾಣ ಪ್ರಮಿತವಾಗಿದೆ. ಆದ್ದರಿಂದ ಅದೇನಂತ ತಿಳ್ಕೊಳ್ಬೇಕು, ಅಲ್ಲಿ ಏಭಿ ಅನ್ನೋ ಶಬ್ದದಿಂದ ಸಕಲ ಜಗತ್ತನ್ನ ಇಟ್ಕೊಳ್ಬೇಕು. ಏನದು ತಸ್ಯ ಅಂದ್ರೆ ಎಲ್ಲಿಗನ್ವಯ ಕೇಳಲೇ ಇಲ್ಲ. ಪ್ರಮಾಣ ಪ್ರಮಿತ ಸರ್ವ ಪರಾಮರ್ಶಿತತ್ವಾತ್ ತಸ್ಯ ಪದಾರ್ಥಸ್ಯ. ಆ ಪದಾರ್ಥಗಳು ಅದು ಪ್ರಮಾಣ ಪ್ರಮಿತವಾಗಿದ್ದಾವೆ. ಆಯ್ತಾ. ಇದಂ ಶಬ್ದವು ಅದೇನಾಗಿದೆ, ಇದಂ ಶಬ್ದ ಅದು ಇದಂ ಅಂತ ನಾವು ಮೂಲದಲ್ಲಿ ಕೊಟ್ಟಿದ್ದಾನೆ. ಏಭಿ ಅಂತ. ಏಭಿ ಎಂಬಲ್ಲಿ ಅದು ಯಾವ ಏಭಿ ಅನ್ನೋದು ಏನದು, ಅನಯ ಅನೇನ ಆಭ್ಯಾಂ ಏಭಿ ಇದಂ ಶಬ್ದ ಅಲ್ವಾ ಅದು. ಇದಂ ಶಬ್ದದ ತೃತೀಯ ಬಹುವಚನದಲ್ಲಿ ಏಭಿ ಅಂತ ರೂಪ ಆಗುತ್ತೆ, ಹೌದಾ. ಅಲ್ಲಿ ಆ ಇದಂ ಶಬ್ದ ತಸ್ಯ ಇದಂ ಶಬ್ದಸ್ಯ ಪ್ರಮಾಣ ಪ್ರಮಿತತ್ವಾತ್ ಹಾಗನ್ವಯ ಮಾಡ್ಕೊಳ್ಬೇಕು. ಆಯ್ತಾ. ಆ ಇದಂ ಶಬ್ದ ಅದು ಪ್ರಮಾಣ ಪ್ರಮಿತವಾದ ಎಲ್ಲವನ್ನ ಪರಾಮರ್ಶೆ ಮಾಡುತ್ತೆ. ಇದಂ ಅಂದ್ರೆ ಎಲ್ಲ ಪ್ರಮಾಣದಿಂದ ಪ್ರಮಿತವಾದ ಸಕಲ ಜಗತ್ತನ್ನ ಅದು ಪರಾಮರ್ಶೆ ಮಾಡುತ್ತೆ ಅಂದ್ರೆ ಏನರ್ಥ, ಹೇಳುತ್ತೆ ಅಂತ ಅರ್ಥ. ಗೊತ್ತಾಯ್ತಾ. ಪ್ರಮಾಣ ಪ್ರಮಿತ ಸರ್ವ ಪರಾಮರ್ಶಿತತ್ವಾದ್ ತಸ್ಯ ನಾಮ ಇದಂ ಶಬ್ದಸ್ಯ ಏಭಿ ಇತಿ ಶಬ್ದಸ್ಯ. ಏಭಿ ಅನ್ನೋ ಶಬ್ದ ಇದಂ ಜಗತ್ ಅಂದ್ರೆ ಏನರ್ಥ, ಈ ಜಗತ್ತು ಅಂದ್ರೆ ಪ್ರಮಾಣಗಳಿಂದ ಪ್ರಮಿತವಾದ ಎಲ್ಲ ಪದಾರ್ಥಗಳನ್ನು ಅದು ಪರಾಮರ್ಶೆ ಮಾಡುತ್ತೆ. ಪರಾಮರ್ಶೆ ಮಾಡುತ್ತೆ ಅಂದ್ರೆ ಹೇಳುತ್ತೆ ಅಂತ ಅರ್ಥ, ಎಲ್ಲವನ್ನು ಸಂಗ್ರಹ ಮಾಡುತ್ತೆ. ಆಯ್ತಾ. ನಚ ಆಮೇಲೆ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಭಗವಂತ ನಾವೇನ್ ಹೇಳಿದ್ವಿ ಇವಾಗ, ಭಗವದ್ ವಿಷಯಕ ಸತ್ವ ಸಗುಣತ್ವಾದಿ ಮೋಹಸ್ಯ ಕಥಂ ಗುಣಮಯಾತ್ಮಕ ಪದಾರ್ಥ ಕಾರಣಂ. ಭಗವದ್ ವಿಷಯಕವಾದ ಸಗುಣತ್ವ, ಭಗವಂತನು ಸಗುಣ ಗುಣವುಳ್ಳವನಾಗಿದ್ದಾನೆ ಅಂತ ಮೋಹಿತವಾಗಿದೆ ಜಗತ್ತು ಅಂತ ಹೇಳ್ತಾ ಇದ್ದೀರಿ ನೀವು. ಆಯ್ತಾ. ಸಗುಣತ್ವೇನ ಜಗತ್ತು ಮೋಹಗೊಳ್ಳೋದಕ್ಕೂ ಗುಣಮಯಾತ್ಮಕವಾಗಿದೆ ಪದಾರ್ಥಗಳು ಅಂತ ಹೇಳೋದಕ್ಕೂ ಕಿಂಕೇನ ಸಂಗತಂ, ಅದಕ್ಕೂ ಇದಕ್ಕೂ ಏನು ಕಾರಣ? ಭಗವಂತನು ಸಗುಣತ್ವೇನ ಜಗತ್ತು ಭಗವಂತನನ್ನ ತಿಳಿದು ಮೋಹಗೊಳ್ಳೋದಕ್ಕೂ ಎಲ್ಲ ಪದಾರ್ಥಗಳು ಕೂಡ ಏನಾಗಿದ್ದಾವೆ, ಗುಣಮಯವಾಗಿದ್ದಾವೆ ಅಂದ್ರೆ ಗುಣಾತ್ಮಕವಾಗಿದ್ದಾವೆ ಅಂತ ಹೇಳೋದಕ್ಕೂ ಏನ್ ಕಾರಣ? ಒಂದು ವೇಳೆ ಏನಾದ್ರೂ ಹೀಗೆ ಹೇಳಲಿಕ್ಕೆ ಬಂದಿದ್ರೆ ಆಗ ಗುಣಮಯೈಹಿ ಭಾವೈಹಿ ಮೋಹಿತಂ ಇತ್ಯುಕ್ತಿ ಯುಕ್ತಾ ಸ್ಯಾತ್. ಹಿಂದೆ ಹೇಳಿದ ಯುಕ್ತಿ ಅದು ಯುಕ್ತ ಆಗ್ತಾ ಇತ್ತು. ಯಾವಾಗ ಗುಣಮಯಾತ್ಮಕವಾದ ಈ ಜಗತ್ತು ಆಯ್ತಾ ಅದಕ್ಕೆ ಕಾರಣ ಅಂತಾಗಿದ್ರೆ, ಜಗತ್ತು ಆಯ್ತಾ ಭಗವದ್ ವಿಷಯಕವಾದ
ಸಗುಣತ್ವ ಅಂದ್ರೆ ಭಗವಂತನು ಸಗುಣನಾಗಿದ್ದಾನೆ, ಗುಣಗಳಿಂದ ಸತ್ವಾದಿ ಗುಣಗಳಿಂದ ಸಹಿತನಾಗಿದ್ದಾನೆ ಅಂತ ಜಗತ್ತು ತಿಳ್ಕೊಂಡ್ಬಿಟ್ಟಿದೆ, ಮೋಹಗೊಂಡಿದೆ ಜಗತ್ತು ಅನ್ನೋದಕ್ಕೂ ಗುಣಾತ್ಮಕವಾಗಿದೆ ಪದಾರ್ಥಗಳು. ಈಗ ಕೊನೆಯಲ್ಲಿ ನಾವು ಅರ್ಥ ಮಾಡಿದ್ವಲ್ಲ, ತ್ರಿಗುಣಾತ್ಮಕವಾದದ್ದು ಈ ಜಗತ್ತು, ತ್ರಿಗುಣಾತ್ಮಕವಾದದ್ದು ಈ ಜಗತ್ತು ಅನ್ನೋದಕ್ಕೂ ಭಗವಂತನು ಸಗುಣತ್ವೇನ ಭಗವಂತನನ್ನ ತಿಳಿದು ಜಗತ್ತು ಮೋಹಗೊಂಡಿದೆ ಅಂತ ಹೇಳೋದಕ್ಕೂ ಏನ್ ಸಂಬಂಧ? ಇವೆರಡಕ್ಕೂ ಪರಸ್ಪರ ಏನ ಸಂಬಂಧಸ್ಯ ಸತ್ವೇ, ಆಗ ನೀವು ಈ ರೀತಿಯಾಗಿ ಹೇಳಬಹುದಾಗಿತ್ತು. ಏನ ಗುಣಮಯೈಹಿ ಭಾವೈಹಿ ಮೋಹಿತಂ ಇತ್ಯುಕ್ತಿ ಯುಕ್ತಾ ಸ್ಯಾತ್ ಇತಿ ಶಂಕ್ಯಂ ಇತಿ ನ ಶಂಕ್ಯಂ. ನಚ ಅಂತಲ್ಲಿದೆ, ಆ ನಾವನ್ನ ಇಲ್ಲಿಗೆ ಹಾಕೊಳ್ಳಬೇಕು. ಇತಿ ನ ಶಂಕ್ಯಂ. ಯಾಕೆ? ಲೋಕೆ ಗುಣಮಯ ದೇಹಾದಿಕಂ ದೃಷ್ಟ್ವಾ. ಯಾಕೆ ಹೀಗೆ ತಿಳ್ಕೊಂಡಿದ್ವಿ ನಾವು? ಯಾಕೆ ಹೀಗೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಲೋಕದಲ್ಲಿ ನಾವೆಲ್ಲ ಪರಸ್ಪರ ನೋಡ್ಕೊಳ್ತಾ ಇದ್ದೇವೆ. ನಮ್ಮೆಲ್ಲರ ದೇಹ ಗುಣಮಯವಾಗಿದೆ, ತ್ರಿಗುಣಾತ್ಮಕವಾದದ್ದು. ಲೋಕದಲ್ಲಿ ಇದನ್ನ ನೋಡಿ, ಗುಣಮಯ ದೇಹಾದಿಕಂ ದೃಷ್ಟ್ವಾ ಈಶ್ವರ ದೇಹಾದಿರಪಿ ಏತಾದೃಶಃ. ಈಶ್ವರನ ದೇಹವೂ ಕೂಡ ನಮ್ಮ ಹಾಗೆ. ಯಾಕೆ? ದೇಹತ್ವಾತ್. ಹಾಗಾದ್ರೆ ಒಂದು ಅನುಮಾನವನ್ನು ಪ್ರಯೋಗ ಮಾಡಿದಾಗಾಯ್ತು. ಈಶ್ವರ ದೇಹ ಗುಣಮಯ. ಯಾಕೆ? ದೇಹತ್ವಾತ್. ಬ್ರಹ್ಮಾದಿ ಸಕಲ ಜೀವ ದೇಹವತ್. ಬ್ರಹ್ಮಾದಿ ಸಕಲ ಜೀವರ ದೇಹವೂ ಗುಣಮಯವಾಗಿದೆ. ಯಾಕೆ? ದೇಹತ್ವಾತ್. ದೇಹತ್ವ ಉಂಟು ಈಶ್ವರನ ಹಾಗೆ. ಈಶ್ವರನ ದೇಹದಲ್ಲಿಯೂ ಕೂಡ ದೇಹತ್ವ ಇರೋದ್ರಿಂದ, ದೇಹ ಅಂತ ಆದ್ಮೇಲೆ ದೇಹತ್ವ ಇರಲೇಬೇಕು. ಆದ್ರಿಂದ ಅದು ಕೂಡ ಗುಣಮಯ. ಪರ್ವತಃ ವನ್ಯಮಾನ್ ಧೂಮಾನ್ ಯಥಾ ಮಹಾನಸವತ್. ಮಹಾನಸಃ ಯಥಾ ಧೂಮವತ್ವಾತ್ ವನ್ನಿಮತ್ ತಥಾ ಪರ್ವತೋಪಿ ಧೂಮವತ್ವಾತ್ ವನ್ನಿಮತ್. ಸಾಧನೆ ಮಾಡುತ್ತೇನೆ. ಹಾಗೆ ಈಶ್ವರ ದೇಹ ಗುಣಮಯ ಹೇಳಿಬಿಟ್ಟೆ. ಯಾಕೆ? ದೇಹತ್ವಾತ್. ಏನ್ ದೃಷ್ಟಾಂತ ಅದಕ್ಕೆ? ಬ್ರಹ್ಮಾದಿ ಸಕಲ ಜೀವ ದೇಹವತ್ ಅಂತ ಅನುಮಾನವನ್ನ ಹೇಳಿದಾಗಾಯ್ತು. ಈಶ್ವರ ದೇಹಾದಿರಪಿ ಏತಾದೃಶಃ ದೇಹತ್ವಾದಿತಿ ಹೇತುನಾ ಗುಣಮಯಂ ಇತಿ ಮೋಹಿತಂ ಇತಿ ತಾತ್ಪರ್ಯಾತ್. ಆದ್ರಿಂದ ಈ ಜಗತ್ತು ಅದನ್ನ ಗುಣಮಯ ಅಂತ ತಿಳ್ಕೊಂಡ್ಬಿಟ್ಟಿದೆ, ಅದರಿಂದ ಮೋಹಗೊಂಡಿದೆ. ಹಾಗಾಗಿ ಕಂಡಿಲ್ಲ. ಬ್ರಹ್ಮಾದಿ ಅದಕ್ಕೆ ಹೇಳಿದ್ದೀವಾಗ ಬ್ರಹ್ಮಾದಿ ದೇವತೆಗಳ ದೇಹವೂ ಗುಣಮಯವೇ. ಅಲ್ಲಿಂದ ಪ್ರಾರಂಭ ಮಾಡಿಕೊಂಡ್ವಿ ನಾವು. ಎಲ್ಲರ ದೇಹವೂ ಕೂಡ ಗುಣಮಯವಾಗಿದೆ. ಆಯ್ತಾ? ಯಾಕೆ? ದೇಹತ್ವಾತ್. ನಮ್ಮ ಎಲ್ಲರ ದೇಹವೂ ಕೂಡ ಗುಣಮಯ. ಹೇಗೋ ಹಾಗೆ ಈಶ್ವರನ ದೇಹವೂ ಕೂಡ ಗುಣಮಯ. ದೇಹತ್ವಾತ್ ಗುಣಮಯ ಸಾಧನೆ ಮಾಡಿಬಿಡ್ತೇನೆ. ಆಯ್ತಾ? ಅದಕ್ಕೋಸ್ಕರ ಹೀಗೆ ಹೇಳಬೇಕಾಯ್ತು. ಇನ್ ನೋಡ್ರಿ, ಇಲ್ಲೇ ಕೊಟ್ರು. ಜ್ಞಾನಿನಃ ಯಥಾ ಜ್ಞಾನಿ ಭಿನ್ನಂ ಜಗತ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಉತ್ತರ ಇದು. ಜ್ಞಾನಿನಃ ಯಥಾವತ್ತಯ ಜಾನಂತಿ ಇತಿ ತದ್ವ್ಯಾವೃತ್ಯರ್ಥಂ ಇದಂ ಇತಿ ಜಗತ್ ವಿಶೇಷಣಂ. ಇದಂ ಜಗತ್ ಜ್ಞಾನಿ ಭಿನ್ನವಾದ ಜಗತ್ತು. ಈ ಜಗತ್ತೇನಿದೆಯಲ್ಲ, ಇದು ಜ್ಞಾನಿ ಭಿನ್ನವಾದ ಜಗತ್ತು. ಜ್ಞಾನಿಗಳಿಂದ ಕೂಡಿದ ಜಗತ್ತಲ್ಲ. ಜ್ಞಾನಿಗಳು ಯಥಾರ್ಥವಾಗಿ ಭಗವಂತ ತಿಳ್ಕೊಂಡ್ಬಿಡ್ತಾರೆ. ಅವನನ್ನ ಗುಣಾತೀತ ಅಂತಲ್ಲಿ ತಿಳ್ಕೊಂಡ್ಬಿಡ್ತಾರೆ ಜ್ಞಾನಿಗಳು. ಆಯ್ತಾ? ಇದಂ ಇತಿ ಜಗದ್ ವಿಶೇಷಣಂ. ಉಪಾಯ ಅಭಾವಾತ್ ಅಜ್ಞಜನಸ್ಯ ಗುಣಾತೀತತ್ವೇನ. ಈ ಉಪಾಯವನ್ನ ಬಿಟ್ಟರೆ ಬೇರೆ ಉಪಾಯ ಇಲ್ಲ. ಬೇರೆ ಏನನ್ನು ನಾವು ಹೇಳಲಿಕ್ಕೆ ಬರೋದಿಲ್ಲ. ಭಗವಂತನನ್ನ ಇವತ್ತು ಜಗತ್ತು ಗುಣಾತೀತ ಅಂತ ತಿಳಿಯದೇ ಇರೋದಕ್ಕೆ ಇದೇ ಕಾರಣವೇ ಹೊರತು ಬೇರೆ ಕಾರಣ. ಉಪಾಯ ಅಭಾವಾತ್ ಅನ್ಯ ಉಪಾಯ ಅಭಾವಾತ್ ಅಜ್ಞಜನಸ್ಯ ಗುಣಾತೀತತ್ವೇನ ಭಗವತಃ ಅನುಪಲಂಭಃ. ದೇಹಾದಿತ್ವ ಅನುಮಾನ ಆಭಾಸೇನ ಸಗುಣತೆಯ ವಿಪರೀತ ಉಪಲಂಭಶ್ಚ ಇತ್ಯುಕ್ತಂ ಭವತಿ. ಹಾಗಾದ್ರೆ ಭಗವಂತ ಅಜ್ಞ ಜನರಿಗೆ ಭಗವಂತ ಅವನು ಗುಣಾತೀತ ಅಂತ ತಿಳಿಯಬೇಕಾದ್ರೆ ಬೇರೆ ಏನು ಸಾಧನೆ ಇಲ್ಲ. ಆಯ್ತಾ? ಅನುಪಲಂಬ ಅಂದ್ರೆ ಇಲ್ಲ, ಉಪಲಬ್ಧಿ ಇಲ್ಲ ಅಂತ ಅರ್ಥ. ಆಯ್ತಾ? ಬೇರೆ ಏನು ಉಪಾಯ ಇಲ್ಲ ಅವರಿಗೆ. ಭಗವಂತನ ದೇಹವು ಕೂಡ ಸಗುಣವೇ. ಯಾಕೆ? ಅನುಮಾನ ಏನು ಪ್ರಯೋಗ? ದೇಹತ್ವ ಅದನ್ನ ಕಾರಣ ಕೊಟ್ವಿ. ಆಯ್ತಾ? ಇದು ನಿಜವಾದ ಅನುಮಾನ ಅಲ್ಲ. ಅದು ಅನುಮಾನ ಆಭಾಸ. ಅನುಮಾನಾಭಾಸ ಇದು. ಆಯ್ತಾ? ಇದು ಸದನುಮಾನ ಅಲ್ಲ. ಆದ್ದರಿಂದ ಈ ಅನುಮಾನ ಆಭಾಸದಿಂದ ಭಗವಂತನನ್ನ ಸತ್ವಾದಿ ಗುಣಮಯ ಅಂತ ತಿಳಿಯದೇನೆ ವಿಪರೀತವಾಗಿ ಜಗತ್ತು ತಿಳ್ಕೊಂಡಿದೆ. ಈ ಅನುಮಾನದ
ಅನುಮಾನ ಆಭಾಸದ ಬಲದಿಂದ ಜಗತ್ತು ಇವತ್ತು ಭಗವಂತನನ್ನ ಗುಣಾತೀತ ಅಂತ ತಿಳ್ಕೊಂಡಿದೆ. ಗುಣಾತೀತ ಅಂತ ತಿಳಿದಿಲ್ಲ, ಗುಣಮಯ ಅಂತ ತಿಳಿದುಕೊಂಡಿದೆ. ನಮ್ಮಗಳ ದೇಹ ಹೇಗೋ ಹಾಗೆ ಭಗವಂತನ ದೇಹ. ನಮ್ಮಗಳ ದೇಹ ಇದ್ದಾಗ ಭಗವಂತನ ದೇಹ ಅಲ್ಲ, ಅಪ್ರಾಕೃತವಾದ ದೇಹ, ನಿತ್ಯ ಮುಕ್ತನಾದ ದೇಹ ಭಗವಂತನ ದೇಹ. ಹಾಗಾಗಿ ಅವ ಗುಣಾತೀತ. ಈ ಅನುಮಾನಾಭಾಸದಿಂದ ಜಗತ್ತು ಇದು ಗುಣಮಯ ಅಂತ ಭಗವಂತನ ತಿಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಈ ಶ್ಲೋಕದ ಪ್ರಾರಂಭದಲ್ಲಿ ದಿವಸ ಗುಣಮಯ ಅಂದ್ರೆ ಏನ್ ಗುರುಗಳೇ? ಗುಣಮಯ ಅಂದ್ರೆ ಏನು ಗುರುಗಳೇ? ಗುಣಸ್ತ್ರ ಸತ್ವರಜಸ್ತಂತ್ರ ಇದ್ದವ್ರು ಯಾರು ಪ್ರಶ್ನೆ ಕೇಳ್ತಾ ಇದ್ದೀರಿ? ಗುಣಮಯ ಅಂದ್ರೆ ಗುಣಾತೀತ ಅಂದ್ರೆ ಗುಣಗಳಿಂದ ಮೀರಿದಂತ ಭಗವಂತ, ನಮ್ಮಂತ ಗುಣಗಳಿಂದ ಮೀರಿದಂತ ಗುಣಗಳು. ಪಾಠ ಆರಂಭ ಏನ್ ಅರ್ಥ ಹೇಳಿ ಆಯ್ತು ಆಯ್ತಾ? ಕೇಳಿದ ಪ್ರಶ್ನೆ ಉತ್ತರ ಹೇಳಬೇಕು, ಪಾಠ ಪ್ರಾರಂಭ. ರೆಕಾರ್ಡ್ ಕೇಳಿಕೊಟ್ಟು ಈಗ ಪ್ರಾರಂಭ. ಹಿಂದಿನ ಶ್ಲೋಕದಲ್ಲಿ ಅವ ಹೇಳಿದಂತೆ ಗುಣಾತೀತ ಅಂತ ಹೇಳಿದಾನೆ ಸ್ಪಷ್ಟವಾಗಿ. ಹಿಂದಿನ ಶ್ಲೋಕದಲ್ಲಿ ಹೇಳಿದ ಪ್ರಕಾರ ಗುಣಾತೀತ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ತಿಳಿತಾ ಇಲ್ವ? ಅಲ್ಲ, ಗುಣಾತೀತ ಅರ್ಥ ಆಯ್ತು, ತಿಳಿತು. ಗುಣಮಯ ಅಂದ್ರೆ ಅದಕ್ಕೆ ಏನ್ ಡಿಫ್ರೆನ್ಸ್ ಅಂತ. ಹಾಗೆ ಗುಣಮಯ ಜಗತ್ತು ಗುಣಮಯ ಗುಣಮಯಿ ಪದಾರ್ಥಗಳಿಗೆ ವಿಶೇಷಣವನ್ನ ಮಾಡಬೇಕು. ಆಯ್ತಾ? ಏಭಿಹಿ ಆಯ್ತಾ? ಈ ಪದಾರ್ಥಗಳಿಂದ ಮ್ಯೂಟ್ ಆದ್ರ ಅಥವಾ ಇದಾದ್ರ ಅಂತ ಆಯ್ತಾ? ಸರಿಯಪ್ಪ, ಇಷ್ಟಕ್ಕೆ ನಿಲ್ಸ್ಕೊಂಡಿರೋಣಂತೆ ಇವಾಗ. ಆಯ್ತಾ? ಇದಕ್ಕೆ ಸ್ವಲ್ಪ ಇದೆ ಭಾಷ್ಯದ ಒಂದೆರಡು ಉದಾಹರಣೆ ಕೊಡ್ತೇನೆ. ಕೊಟ್ಟದನ್ನು ಮುಂದಿನ ವಾರ ಇನ್ನೂ ಸ್ಪಷ್ಟ ಮಾಡ್ಕೊಳ್ಳಿ. ಮತ್ತೆ ಇದ್ರ ಅಧ್ಯಯನ ಮಾಡಬೇಕು. ಆಯ್ತಾ? ಏನಾದ್ರು ಕಷ್ಟ ಇದೆ ಇದು. ಇನ್ನೂ ನಾ ಸುಮಾರು ಶ್ಲೋಕಗಳು ಕಷ್ಟದ್ದೇ ಬರ್ತಾರೆ. ಆಯ್ತಾ? ಮುಂದಿನ ವಾರದೊಳಗೆ 1-2 ಸತಿನಾದರೂ ಅವಲೋಕನ ಮಾಡ್ಕೊಳ್ಳಿ. ಹೌದು, ವಿಜ್ಞಾನ ಸುಲಭ ಬರಲ್ಲ.